ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ನಿಂತೆ ನನ್ನ ಮನದಿ ನೀನು, ನಿಂತೆ ನನ್ನ ಮನದಿ ನೀನು, ನೀನೇ ಬಾಳ ಸಂಗಾತಿಯು. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ಏಕಾಂತದಲ್ಲಿ ಇರಲು ನಾನು, ನನ್ನ ಸನಿಹ ನೀ ಬರುವೆ. ಏಕಾಂತದಲ್ಲಿ ಇರಲು ನಾನು, ನನ್ನ ಸನಿಹ ನೀ ಬರುವೆ. ಮೆಲ್ಲ ಮೆಲ್ಲನೆ ಕಿವಿಗಳಲ್ಲಿ ಸುಂದರ ನಾದ ಕೇಳಿಸುವೆ. ಕಿರಣವು ಒಂದು ಕಾಣದೆಯೇ ಬಂದು, ಕಿರಣವು ಒಂದು ಕಾಣದೆಯೇ ಬಂದು ಮಾರ್ಗವ ತೋರಿ ಸಾಗುತ್ತಿದೆ. ತುಂಬಿದರು ಜೋಳಿ ನಾ ಕಾಣಲಿಲ್ಲ, ನನ್ನ ಜೋಳಿಗೆ ತುಂಬಿರುವೆ. ಒಮ್ಮೆ ನಾ ಹೇಳಿದೆ ನೀ ನನ್ನವನು, ನಿನ್ನ ಸಾವಿರ ಪ್ರೀತಿಯ ಪಡೆದೆ. ಒಂದೇ ಹೆಜ್ಜೆ ನಿನ್ನ ಮಾರ್ಗದಿ ನಡೆದೆ. ಜನುಮ ಜನುಮಗಳ ಜೊತೆಯಾದೆ. ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನ ಸ್ಮೃತಿಯ ನೀಡುತ್ತಿದೆ. ನಿನ್ನ ಪ್ರೀತಿಯಲ್ಲಿ ನಾ ಮುಳುಗಿರಲು ಕಣ್ಣು ಕಂಬನಿಯ ಹರಿಸುತ್ತಿದೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ನಿಂತೆ ನನ್ನ ಮನದಿ ನೀನು, ನಿಂತೆ ನನ್ನ ಮನದಿ ನೀನು, ನೀನೇ ಬಾಳ ಸಂಗಾತಿಯು. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಆಗುತ್ತಿದೆ. ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 31/3/2010. 31/3/2010 ಮುರಳಿ. ಇವತ್ತು 7/6/26 ಬಾಬರವ್ರದ್ದು ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. पूर्वज और पूज्य के स्वमान में रह मनसा द्वारा सर्व की पालना करो
पूरे वृक्ष को सकाश दो. ಪೂರ್ವಜ ಮತ್ತು ಪೂಜ್ಯ ಈ ಸ್ವಮಾನದಲ್ಲಿದ್ದು ಮನಸಾ ಸೇವೆಯ ಮೂಲಕ ಸರ್ವರಿಗೂ ಪಾಲನೆ ನೀಡಿರಿ. ಪೂರ್ಣ ವೃಕ್ಷಕ್ಕೆ ಸಕಾಶ ಕೊಡಿ. ಪೂರ್ವಜ ಮತ್ತು ಪೂಜ್ಯ ಸ್ವಮಾನದಲ್ಲಿದ್ದು ಮನಸಾ ಸೇವೆಯ ಮೂಲಕ ಸರ್ವರಿಗೂ ಪಾಲನೆ ಕೊಡಿ. ಪೂರ್ಣ ವೃಕ್ಷಕ್ಕೆ सकाश कोड़ी. आज बाप दादा अपने चारों ओर के ಯಾರನ್ನು ನೋಡ್ತಾ ಇರ್ಬೋದು ಬಾಬಾ ಇವತ್ತು? पूर्वज और पूज्य आत्माओं को देख रहे हैं. पूर्वज आत्माएं अपने को समझते हो ना? ನಾನು ಪೂರ್ವಜ ಆತ್ಮ ಅಂತ ಹೇಳ್ಕೊಂಡು ತಮ್ಮನ್ನ ತಿಳ್ಕೊಂಡಿದ್ದೀರಲ್ವಾ? ಪೂಜ್ಯ ಆತ್ಮಾओं का निवास कहाँ है? ಪೂಜ್ಯ ಆತ್ಮಗಳ ನಿವಾಸ ಎಲ್ಲಿ? अपने झाड़ को सामने लाओ, उसमें देखो अपना स्थान कहाँ है. ಬಾಬಾ ತಿಳಿಸ್ತಿದ್ದಾರೆ, ವೃಕ್ಷವನ್ನ ಮುಂದೆ ತಂದ್ಕೊಳ್ಳಿ, ನನ್ನ ಸ್ಥಾನ ಎಲ್ಲಿದೆ? ಕಲ್ಪವೃಕ್ಷದಲ್ಲಿ ನನ್ನ ಸ್ಥಾನ ಎಲ್ಲಿದೆ? जानते हो कि आप पूर्वजों का स्थान जड़ में ही. ನಾವು ಪೂರ್ವಜ ಆತ್ಮಗಳ ಸ್ಥಾನ ಎಲ್ಲಿ? जड़ में, ಬೇರಿನಲ್ಲಿ. झाड़ के जड़ में भी है, तना में भी है. ಬೇರಿನಲ್ಲಿ ಮತ್ತು ಕಾಂಡದಲ್ಲಿ ಪೂರ್ವಜ ಆತ್ಮರ ಸ್ಥಾನ ಕಲ್ಪವೃಕ್ಷದ ಚಿತ್ರದಲ್ಲಿ. तो जड़ के द्वारा ही सारे वृक्ष को पालना मिलती है. ಆ ಮೂಲ ಬೇರು ಅಥವಾ ಕಾಂಡದ ಸ್ಥಾನದಿಂದಲೇ ಇಡೀ ವೃಕ್ಷಕ್ಕೆ ಪಾಲನೆ ಸಿಗ್ತದೆ. तो आप इस सारे वृक्ष के टाल टालिया व पत्तों की पालना करने वाले, सकाश देने वाले पूर्वज हो. ಯಾವ ರೀತಿ ಬಾಬಾ ಸ್ವಮಾನವನ್ನ ಅರಳಿಸ್ತಾರೆ ನೋಡಿ. ಇಡೀ ಕಲ್ಪವೃಕ್ಷದ ಎಲ್ಲ ರೆಂಬೆ ಕೊಂಬೆಗಳು ಮತ್ತೆ ಎಲೆಗಳಿಗೆ ಪಾಲನೆ ನೀಡುವ, ಸಕಾಶ್ ಕೊಡುವ ಪೂರ್ವಜರು ತಾವಾಗಿದ್ದೀರಿ. ಎಲ್ಲಿ ಕೂತ್ಕೊಂಡಿದ್ದೀರಿ? ಕಲ್ಪವೃಕ್ಷದ ಕಾಂಡದಲ್ಲಿ ಕೂತ್ಕೊಂಡಿದ್ದೀವಿ. ಪೂರ್ವಜಿಕೆ ಸಾಥ್ ಪೂಜ್ಯ ಬಿ ಹೋ. ನಾವು ಪೂರ್ವಜರು ಹೌದು, ಜೊತೆಗೆ ಪೂಜ್ಯರು ಹೌದು. तना द्वारा लास्ट पत्ते को भी सकाश मिलती है. ಮೂಲ ಕಾಂಡದಿಂದ ಒಂದು ಎಲೆಯ ತುದಿಯವರೆಗೂ ಸಹಿತ सकाश सिग्तದೆ. तो अपने को सारे वृक्ष को सकाश देने वाले अनुभव करते हो. ಇಡೀ ವೃಕ್ಷಕ್ಕೆ ನಾನು ಸಕಾಶ ಕೊಡುವವನು ಅಂತ ಅನುಭವ ಮಾಡ್ತಿದ್ದೀರಾ? ಬಾಬಾ ಕೇಳ್ತಿದ್ದಾರೆ, ನಶಾ रहता है. हम पूर्वज सर्व आत्माओं रूपी टाल टालियां व पत्तों को सकाश दे रहे हैं. ನಾನು ಪೂರ್ವಜಾತ್ಮ ಇಡೀ ವೃಕ್ಷದಲ್ಲಿರುವ ಎಲ್ಲ ರೆಂಬೆ ಕೊಂಬೆಗಳಿಗೆ, ಎಲೆಗಳಿಗೆ ನಾನು ಸಕಾಶ ಕೊಡ್ತಾ ಇದ್ದೀನಿ. जैसे ब्रह्मा बापू को ग्रेट ग्रेट ग्रैंड फादर कहते हैं, तो उनके आप साथी बच्चे भी मास्टर ग्रेट ग्रेट ग्रैंड फादर हो ना. ಬ್ರಹ್ಮ ಬಾಬರವರಿಗೆ ಹೇಳ್ತೀವಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಥವಾ ಆದಿದೇವ ಅಂತ ಬ್ರಹ್ಮ ಬಾಬರವರಿಗೆ ಹೇಳ್ತೀವಿ. ಜೊತೆ ಜೊತೆಗೆ ಅವನ ಸಾಥಿ ಮಕ್ಕಳು ನಾವು ಸಹ ಮಾಸ್ಟರ್ ग्रेट ग्रेट ग्रैंड फादर हो. सारे वृक्ष के आत्माओं के आप पूर्वजात्माओं की तरफ आकर्षण है. ಇಡೀ ವೃಕ್ಷದ ಆತ್ಮಗಳಿಗೆ ನಾವು ಪೂರ್ವಜ ಆತ್ಮಗಳ ಕಡೆಗೆ ಆಕರ್ಷಣೆ ಇದೆ. आप पूर्वज आत्माएं उनकी पालना शक्तियों द्वारा करते हो. ನಾವು ಪೂರ್ವಜಾತ್ಮಗಳು ನಮ್ಮ ಶಕ್ತಿಯಿಂದ ಎಲ್ಲ ಆತ್ಮಗಳಿಗೆ ಪಾಲನೆ ನೀಡುವಂಥವರು, ಪಾಲನೆ ಮಾಡ್ತಾ ಇದ್ದೀವಿ. आप सभी पूर्वजात्माओं की पालना बाप ने की तो बाप ने कैसे की. ನಾವು ಪೂರ್ವಜಾತ್ಮಗಳ ಪಾಲನೆ
बाबा ಮಾಡಿದ್ರು. बाबा ಹೆಂಗ್ ಮಾಡಿದ್ರು? शक्तियों द्वारा. वैसे आप भी पूर्वज के नाते से शक्तियों द्वारा उनकी पालना करने वाले हो. ಬಾಬಾ ತಿಳಿಸ್ತಿದ್ದಾರೆ, ನಾವು ಸಹ ಪೂರ್ವಜ ಆತ್ಮಗಳ ಒಂದು ಸಂಬಂಧದಲ್ಲಿ ಶಕ್ತಿಯ ಮೂಲಕ ಎಲ್ಲರಿಗೂ ಪಾಲನೆಯನ್ನ ನೀಡುವಂಥವರು. ಸಕಾಶ್ ಅಥವಾ ಶಕ್ತಿಯ ಪಾಲನೆ. ಮೂಲ ಕಾಂಡದಲ್ಲಿ ಕುಳಿತು ಇಡೀ ವೃಕ್ಷದ ಎಲ್ಲ ರೆಂಬೆ ಕೊಂಬೆಗಳು ಮತ್ತೆ ಎಲೆಗಳಿಗೂ ಸಹಿತ ಶಕ್ತಿಯ ಪಾಲನೆ. आजकल देखते हो कि सभी आत्माएं दुखी है, सभी आत्माएं पुकार रही है अपने अपने देवी देवताओं को, आओ हमारी रक्षा करो, हमें शांति दो, हमें शक्ति दो, पुकार रही है. बाबा ಕೇಳ್ತಿದ್ದಾರೆ, ಎಲ್ಲ ಆತ್ಮಗಳು ಮೊರೆ ಇಡ್ತಾ ಇದ್ದಾರೆ, ದುಃಖಿಯಾಗಿದ್ದಾರೆ. ದೇವಿ ದೇವತಾ ಆತ್ಮಗಳನ್ನ ಬನ್ನಿ, ನಮಗೆ ರಕ್ಷಣೆ ಮಾಡಿ, ನಮಗೆ ಶಾಂತಿ ನೀಡಿ, ಶಕ್ತಿಯನ್ನ ಕೊಡಿ ಅಂತ ಹೇಳಿಕೊಂಡು ಎಲ್ಲ ಆತ್ಮಗಳು ಇವತ್ತು ಮೊರೆ ಇಡ್ತಿದ್ದಾರೆ. ನಾವು ಯಾರು? ನಮ್ಮ ಜವಾಬ್ದಾರಿ ಏನು? ನಮ್ಮ ಕರ್ತವ್ಯ ಏನು? ನಮ್ಮ ಸ್ವಮಾನ ಏನು? ಓ ಕ್ಷಮಾ ಕೆ ಸಾಗರ್ ಪೂರ್ವಜ್ ಹಮೇ ಪಾಲನಾ ದೋ. ಕ್ಷಮಾ ಸಾಗರ ಪೂರ್ವಜರೇ, ನಮಗೆ ಪಾಲನೆ ನೀಡಿ, ರಕ್ಷಣೆ ಮಾಡಿ, ಶಾಂತಿ ಕೊಡಿ, ಶಕ್ತಿ ಕೊಡಿ. ಬಾಬಾ ಹೇಳ್ತಿದ್ದಾರೆ, ಯಹ ಆವಾಜ್ आप पूर्वज आत्माओं के कानों में सुनाई दे रहा है. ಎಲ್ಲ ಪೂರ್ವಜಾತ್ಮಗಳು ನಾವು ಈ ಆವಾಜ್ ಕೇಳ್ತಾ ಇದೆಯಾ? आवाज करते हो कि हम ही पूर्वज है. सारे वृक्ष में देखो जो अन्य धर्म वाली आत्माएं भी है. ಇಡೀ ವೃಕ್ಷವನ್ನ ನೋಡಿ, ರೆಂಬೆಕೊಂಬೆಗಳನ್ನ ನೋಡಿ, ಎಲೆಗಳನ್ನ ನೋಡಿ, अन्य आत्मಗಳು ಇದ್ದಾರೆ ವೃಕ್ಷದಲ್ಲಿ. वृक्ष में टाल टालियां होने कारण वो भी आपको उसी नजर से देखते ही. अन्य ಧರ್ಮದವರು, ಬೇರೆ ಬೇರೆ ರೆಂಬೆ ಕೊಂಬೆಯವರು, ಅವರು ನಮ್ಮನ್ನು ಅದೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಯಾವ ದೃಷ್ಟಿಯಿಂದ? ಬನ್ನಿ, ನಮಗೆ ಕ್ಷಮೆ ಮಾಡಿ, ಶಾಂತಿ ಕೊಡಿ, ತಾವು ಪೂರ್ವಜಾತ್ಮರು, ನಮಗೆ ಪಾಲನೆ ಕೊಡಿ. ಎಲ್ಲ ಅನ್ಯ ಧರ್ಮದವರ ಗಮನನು ನಮ್ಮ ಕಡೆಗೆ ಇದೆ. ಉಸಿ ನಜರ್ ಸೆ ದೇಖ್ತೆ ಹಿ. ಉನೋಂಕೆ ಬಿ ಪೂರ್ವಜ ಆಪ್ ಹಿ ಹೋನಾ. ಬರೀ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕಷ್ಟೇ ಪೂರ್ವಜರಲ್ಲ, अन्य ಧರ್ಮದವರಿಗೂ ಸಹಿತ ತಾವು ಪೂರ್ವಜರಾಗಿದ್ದೀರಲ್ವಾ. कोई भी धर्म वाली आत्माओं से आप जब मिलते हो, अन्य ಧರ್ಮದ ಆತ್ಮಗಳ ಜೊತೆಗೆ ನಾವು ಭೇಟಿಯಾದಾಗ तो ये समझते हो कि ये भी हमारे ही वृक्ष की टालटालिया है. अन्य ಧರ್ಮದವರನ್ನು ಕಂಡಾಗ ಓ ಇವರು ನಮ್ಮದೇ ವೃಕ್ಷದ ರೆಂಬೆ ಕೊಂಬೆಯಾಗಿದ್ದಾರೆ. वो भी जब आपसे मिलते ही तो समझते यह अपने ही. ನಮ್ಮನ್ನು ಭೇಟಿಯಾದಾಗ अन्य ಧರ್ಮದವರು ಸಹಿತ ಈ ರೀತಿ ಫೀಲ್ ಮಾಡ್ತಾರೆ, ಇವರು ನಮ್ಮವರು. अपनेपन का अनुभव उन आत्माओं को भी हो रहा है और होना है. ನಮ್ಮತನದ ನನ್ನತನದ ಅನುಭವ ಅನ್ಯ ಆತ್ಮಗಳಿಗೂ ಆಗ್ತಾ ಇದೆ, ಆಗ್ಲೇಬೇಕು. ಯಾಕೆಂದ್ರೆ ಇಡೀ ವೃಕ್ಷಕ್ಕೆ ನಾವು ಪೂರ್ವಜರು. ಬರೇ ಆದಿಸನಾತನ ದೇವಿ ದೇವತಾ ಧರ್ಮಕ್ಕಷ್ಟೇ ಅಲ್ಲ, ವೃಕ್ಷದಲ್ಲಿ ಅನೇಕ ರೆಂಬೆ ಕೊಂಬೆಗಳಿವೆ, ಎಲೆಗಳಿವೆ, ಎಲ್ಲದಕ್ಕೂ ಪೂರ್ವಜರು ನಾವು. ವಹ ಚಿಲ್ಲಾ ರಹೇ ಹಿ. ಏನಂತ ಚಿಲ್ಲಾ ರಹೇ ಹಿ? इतना नशा, इतना अंदर से आप लोगों के पास रहम आता है और चिल्ला रहे हैं. ನಮಗೆ ಒಳಗಡೆ ದಯೆ ಬರ್ತಾ ಇದೆಯಾ? तो अभी समय अनुसार आप सभी पूर्वजात्माओं को मनसा द्वारा शक्तियों की पालना करनी है. ಎಲ್ಲೆಲ್ಲೋ ಇದ್ದಾರೆ ಆತ್ಮಗಳು, ಯಾವ್ದ್ಯಾವುದೋ ಧರ್ಮದಲ್ಲಿದ್ದಾರೆ, ವೃಕ್ಷದ ಯಾವುದೋ ರೆಂಬೆ ಕೊಂಬೆಗಳಲ್ಲಿದ್ದಾರೆ. ನಾವು ಕಾಂಡದಲ್ಲಿ ಕುಳಿತು ಪೂರ್ವಜಾತ್ಮಗಳಂತ ಅನುಭವ ಮಾಡ್ತಾ ಮನಸ್ಸಿನ ಮೂಲಕ ಶಕ್ತಿಯ ಪಾಲನೆಯನ್ನ ಮಾಡಿ ಅವರಿಗೆ ಶಕ್ತಿಯನ್ನ ಕೊಡಬೇಕಾದವರು ಯಾರು? ನಾವು ಪೂರ್ವಜಾತ್ಮಗಳು.
ಯಾವುದರ ಮೂಲಕ? ಮನಸ್ಸಿನ ಮೂಲಕ. ಉನೋಂಕೋ ಅವಶ್ಯಕತಾ है, ಅವರಿಗೆ ಅವಶ್ಯಕತೆ ಇದೆ. तो जितना आप अपने पूर्वज के नशे में रहेंगे उतना ही आप द्वारा उनों की पालना होगी. ನಾನು ಪೂರ್ವಜಾತ್ಮ ಅಂತ ಹೇಳಿಕೊಂಡು ಎಷ್ಟು ನಶೆಯಲ್ಲಿ ಇರ್ತೀವೋ ಅವಾಗ ಅನ್ಯ ಆತ್ಮಗಳನ್ನು ಕಂಡಾಗ ನಮಗೆ ದಯನೂ ಬರ್ತದೆ, ಮತ್ತೆ ಶಕ್ತಿಯಿಂದ ನಾವೇನು ಮಾಡ್ತೀವಿ, ಅವರಿಗೆ ಪಾಲನಾ ಹೋಗಿ. वैसे भी देखो किसी की भी पालना लौकिक में भी बड़ों से होती है. ನೀವು ಲೌಕಿಕದಲ್ಲಿ ನೋಡಿ, ಯಾರ್ದಾರ್ದು ಪಾಲನೆ ಪೋಷಣೆ ನಡಿಬೇಕಾದ್ರೆ ಯಾರಿಂದ? ಹಿರಿಯರಿಂದ ಪಾಲನೆ ಪೋಷಣೆ ನಡೀತದೆ. वही उनके शरीर के खाने पीने पढ़ाई जो सोर्स ऑफ इनकम है उनका प्रबंध करते हैं. ಆ ಪಾಲನೆ ಕೊಡೋರು ಏನು ಮಾಡ್ತಾರೆ? ಹಿರಿಯರು ಶರೀರಕ್ಕೆ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಕುಡಿಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಶಿಕ್ಷಣ ಎನ್ನೋದು ಸೋರ್ಸ್ ಆಫ್ ಇನ್ಕಮ್, ಅದಕ್ಕೆ ಓದಿಸ್ತಾರೆ. ಬಾಬಾ ಅಂತಾರೆ ಈ ಓದಿಸುವ ಪ್ರಬಂಧವನ್ನ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. तो जैसे बाप ने आप सभी बच्चों की भिन्न भिन्न शक्तियों से पालना की है, ಬಾಬನು ಸಹ ಭಿನ್ನ ಭಿನ್ನ ಶಕ್ತಿಯಿಂದ ನಮ್ಮೆಲ್ಲರಿಗೂ ಪಾಲನೆಯನ್ನ ಕೊಡ್ತಿದ್ದಾರೆ. वैसे अभी आपका कार्य है सारे वृक्ष के टालियों और पत्तों की पालना करना. ಉದಾಹರಣೆ ಸಹಿತವಾಗಿ ಬಾಬಾ ವಿವರಿಸ್ತಾರೆ. ಹಿರಿಯರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತಿನಿಸೋದು, ಉಣಿಸೋದು, ಕುಡಿಸೋದು, ಶಿಕ್ಷಣ ಕೊಡಿಸೋದು, ಶಿಕ್ಷಣನೇ ಸೋರ್ಸ್ ಆಫ್ ಇನ್ಕಮ್ ಅಂತ ಮಾಡೋದು ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಹಿರಿಯರಾದವರು ಮಾಡ್ತಾರೆ. ಅದೇ ರೀತಿ ನಾವಿಡೀ ಕಲ್ಪವೃಕ್ಷಕ್ಕೆ ಹಿರಿಯರು, ನಾವು ಪೂರ್ವಜರು. ಅದಕ್ಕೆ ಬಾಬಾ ಹೇಳ್ತಾರೆ ಅನ್ಯ ಆತ್ಮಗಳು ಕಂಡಾಗ್ಲೂ ಅಪನಪನ್ನೇ ಇರಬೇಕು. ಅವರೆಲ್ಲರೂ ನಮ್ಮ ವೃಕ್ಷದಲ್ಲೇ ಇದ್ದಾರಲ್ವಾ. ನಾವು ಪೂರ್ವಜ ಆತ್ಮಗಳಿಗೆ ಅಷ್ಟು ನಶೆ ಇದೆಯಾ? ನಶೆ ಇದೆಯಾ? ಸಮಾನದ ಅನುಭವ ಆಗ್ತಾ ಇದೆಯಾ? ಅಚ್ಚಾ, ಆಪ್ ಪೂಜ್ಯ ಬಿ ಹೋ. ಇಷ್ಟರ ತನಕ ಯಾವುದರದ್ದು ವಿವರಣೆ ಆಯ್ತು? ಪೂಜ್ಯಾತ್ಮಗಳು. ಈಗ ಹೇಳ್ತಾರೆ ಬಾಬಾ ನಾವು ಪೂಜ್ಯರು ಆಗಿದ್ದೀವಿ. देखो सारे ड्रामा में जितने आप आत्माओं के कायदे प्रमाण पूजा होती है उतनी पूजा कोई भी महात्मा धर्म पिता की नहीं होती. ಈ ಒಂದು ಡ್ರಾಮಾದಲ್ಲಿ ನಾವು ಆತ್ಮಗಳಿಗೆ ಕಾಯ್ದೆ ಪ್ರಮಾಣ ಪೂಜೆ ನಡೀತದೆ. ಕಾಯ್ದೆ ಪ್ರಮಾಣ ಪೂಜೆ ನಡೀತದೆ. ಈಗ ಏನು ಅಧಿಕ ಮಾಸನ ಹೆಂಗೆ ಕಾಯ್ದೆ ಪ್ರಮಾಣ ಶುಕ್ರವಾರ ಬೆಳಗ್ಗಿಂದ ರಾತ್ರಿವರೆಗೂ ಇದೇ ರೀತಿ ಮಾಡಬೇಕು ಪೂಜೆ. ಭಕ್ತರು ಅದಕ್ಕೆ ತಕ್ಕಂತೆ ಏನು ಮಾಡ್ತಾರೆ? ಬರ್ತಾರೆ. ಯಾವುದೊಂದು ವಿಶೇಷ ದಿನ ತಗೊಳ್ಳಿ, ಭಕ್ತರು ವ್ಯವಸ್ಥಿತವಾಗಿ ಬಾಬಾ ಅಂತಿದ್ದಾರೆ ಕಾಯ್ದೆ ಪ್ರಮಾಣ ಪೂಜೆ ನಡೀತದೆ. ಉತ್ತನೇ ಪೂಜಾ, ಇಷ್ಟು ಪೂಜೆ ಮಹಾತ್ಮರಿಗೂ ಇಲ್ಲ, ಧರ್ಮಪಿತರಿಗೂ ಇಲ್ಲ. ಮತ್ತೆ ಯಾರ್ದಿದೆ? ನಮ್ಮ ಪೂಜ್ಯ ಸ್ವರೂಪಕ್ಕೆ ಕಾಯ್ದೆ ಪ್ರಮಾಣ ಪೂಜೆ ಇದೆ. ಆಪಕಿ ಪೂಜಾ ನಿಯಮ ಪ್ರಮಾಣ, ನಮ್ಮ ಪೂಜೆ ನಿಯಮ ಪ್ರಮಾಣ ಇರ್ತದೆ. ಯಾವುದಿರ್ತದೆ? ಮೊದಲು ಆರತಿ ಹೋನಾ, ಭೋಗ್ ಲಗಾನಾ ಅಲ್ವಾ? ಐಸಿ ಕಿಸ್ಕಿ ಬಿ ನೈ ಹೋತಿ. ಈ ರೀತಿ ಯಾರ್ದು ನಡೆಯಂಗಿಲ್ಲ. ಬಹಳ ಸಿಸ್ಟಮ್ಯಾಟಿಕ್. ಮೊದಲು ಅಭಿಷೇಕ ಮಾಡ್ತಾರೆ, ಆಮೇಲೆ ಶೃಂಗಾರ ಮಾಡ್ತಾರೆ. ಶೃಂಗಾರ ಮಾಡುವಾಗ ಇಂತಿಂಥ ಮಂತ್ರಗಳು ಎಲ್ಲ ಶೃಂಗಾರ ಮಾಡಿದ ನಂತರ ಬಾಗಿಲು ತೆರೀತದೆ ದರ್ಶನಕ್ಕೆ ಯೋಗ್ಯ. ಅಷ್ಟೊತ್ತಿಗೆ ಭಕ್ತರು ಬರ್ತಾರೆ. ಇವ್ರದ್ದು ಏನ್ ನಡೀತದೆ? ಮೂರ್ತಿಗೆ ಪೂಜ್ಯ ಸ್ವರೂಪಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಆರತಿ ಮಾಡುವಾಗ ಕೆಲವು ಕೀರ್ತನೆ ಇರ್ತದೆ ಅಲ್ವಾ? ಆಮೇಲೆ ಭೋಗಕ್ಕಿಡ್ತಾರೆ, ನೈವೇದ್ಯ ಅರ್ಪಣೆ ಮಾಡ್ತಾರೆ. ಈ ರೀತಿ ಯಾವ ಧರ್ಮಾತ್ಮರಿಗೂ ಯಾವುದೇ ಮಹಾತ್ಮರಿಗೂ ಈ ತರಹದ ಪೂಜೆ ಇಲ್ಲ. ಗಾಯನ್ देखो आपका ಕಾಯ್ದೆ ಪ್ರಮಾಣ ಕೀರ್ತನ ಹೋತಾ है. ಗಾಯನ ನೋಡಿ, ಕೀರ್ತನೆ ನೋಡಿ. ಏನ್ ಮಾಡ್ತಾರೆ? ಆರತಿ ಬೆಳಗಿಸುವಾಗ ಏನ್ ಹಾಡಾಡ್ತೀರಿ? ಆರತಿ ಬೆಳಗಿಸುವಾಗ ಒಂದು ಹಾಡಾಡ್ತಿರಲ್ಲ, ಹೇಳಿ. ಆರತಿ ಬೆಳಗಿಸುವಾಗ ಒಂದು ಹಾಡಾಡ್ತಾರಲ್ಲ. ಬಾಬಾ ಹೇಳ್ತಿದ್ದಾರೆ ಈ ರೀತಿ ಪ್ರತಿ ಒಂದಕ್ಕೂ
ಮಂತ್ರ ನೋಡಬೇಕು, ಬೋಕಿಡಬೇಕಾದ್ರೆ ಅಲ್ವಾ, ಸಮರ್ಪಯಾಮಿ ಅಂತ ಹೇಳ್ಕೊಂಡು ಸಿಸ್ಟಮೆಟಿಕ್ ಆಗಿ ತುಳಸಿ ದಳವನ್ನು ಏನ್ ಮಾಡ್ತಾರೆ, ಆ ವಸ್ತುಗಳಿಗೆಲ್ಲ ಹಾಕ್ತಾರೆ. ಇಷ್ಟು ಮಡಿಯಲ್ಲಿ ಬಂದು ಪೂಜೆಗೆ ಕೂತ್ಕೋತಾರೆ. ಮಂತ್ರಕೋಶ ಇದೆ. ಬಾಬಾ ಅಂತಿದ್ದಾರೆ, ಗಾಯನ ನೋಡಿ, ಕಾಯ್ದೆ ಪ್ರಮಾಣ कीर्तन भी होता है, किसी का भी ऐसा गायन नहीं होता, तो आप पूर्वज के साथ पूज्य भी हो. ಪೂರ್ವಜರ ಜೊತೆಗೆ ನಾವು ಪೂಜ್ಯರು ಆಗಿದ್ದೇವೆ. ड्रामा में आप जैसा पूजन और गायन किसी का भी नहीं है. ಈ ರೀತಿ ಪೂಜೆ ಮತ್ತು ಗಾಯನ ಬೇರೆ ಯಾರ್ದು ಸಹಿತ ಇರುವುದಿಲ್ಲ. बाप दादा ऐसे आप पूज्य और पूर्वजात्माओं को देख कितना खुश होते हैं. बाप दादा ನಾವು ಪೂರ್ವಜಾತ್ಮಗಳನ್ನ ನೋಡಿ, ಪೂಜ್ಯಾತ್ಮಗಳನ್ನ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ. बाप के दिल से बार बार ये गीत बजता, वाह मेरे सर्व वृक्ष के पूर्वज और ಪೂಜ್ಯಾತ್ಮಯೇ ವಾ. ಬಾಬಾ ಹೇಳ್ತಿದ್ದಾರೆ, ಹೃದಯದಿಂದ ಬಾಬನಿಗೆ ಬರ್ತಾ ಇದೆ, ವಾ ನನ್ನ ಕಲ್ಪವೃಕ್ಷದ ಪೂರ್ವಜಾತ್ಮಗಳೇ, पूज्यात्मಗಳೇ ವಾ. तो आजकल बाप दादा आप सभी बच्चों को जो आपका समान है, बाप समान संपन्न संपूर्ण बनने का वही रूप देखने चाहते हैं. ನಮ್ಮ ಪೂಜ್ಯ ಮತ್ತೆ ಪೂರ್ವಜ ಸ್ಟೇಜನ್ನು ನೋಡಿದ್ರು ಬಾಬಾ. ಈಗ ತಂದೆಯ ಸಮಾನ ಸಂಪನ್ನ ಸಂಪೂರ್ಣತೆಯ ಸ್ವಮಾನವನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಾರೆ. ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ. ಯಾಕೆಂದ್ರೆ ಆ ರೀತಿ ನಾವು ಪೂರ್ವಜರಾಗಿ ಪೂಜ್ಯ ಸ್ವರೂಪದಲ್ಲಿ ಅಷ್ಟೆಲ್ಲ ನಡಿಬೇಕಾದ್ರೆ ಸಂಗಮ ಯುಗದಲ್ಲಿ ಹೆಂಗಿರ್ಬೇಕು ನಾವು? ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ. उसके लिए एक बात बच्चों को ध्यान में रखनी है. बाप दादा ने देखा कि ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಯನ್ನ ನಾವು ಪಡಿಬೇಕಾದ್ರೆ ಒಂದು ಮಾತಿನ ಕಡೆ ಗಮನ ಕೊಡಬೇಕು. ಬಾಪ್ दादा ನೋಡಿದ್ರು, सभी बच्चे पुरुषार्थ बहुत अच्छा भी करते हैं, लेकिन सदा शब्द हर एक को अपने पुरुषार्थ में ऐड करना है. ಪುರುಷಾರ್ಥ ಮಾಡ್ತಾ ಇದ್ದೀರಿ, ಬರೀರಿ ಪುರುಷಾರ್ಥ. ಅದರ ಜೊತೆಗೆ ಮೊದಲು ಏನ್ ಬರಿಬೇಕು? ಸದಾ. ಒಮ್ಮೆ ಬಾಬಾ ಹೇಳಿದ ಕೂಡಲೇ ನಶೆ ಇರ್ತದೆ, ಆದರೆ ಸದಾ ಸದಾ ಪುರುಷಾರ್ಥ. ಇದನ್ನ ಆಡ್ ಮಾಡ್ಕೊಳ್ಳಿ, ಗಮನ ಕೊಡಿ, ಅಟೆನ್ಷನ್ ದೇನಾ है. और बाप दादा बच्चों से पूछते हैं, जैसे बाप दादा आप सभी बच्चों को श्रेष्ठ समानदारी बच्चों के रूप से देखते हैं. ಬಾಬಾ ಎಲ್ಲ ಮಕ್ಕಳನ್ನ ಶ್ರೇಷ್ಠ ಸಮಾನದಾರಿ ಮಕ್ಕಳ ರೂಪದಲ್ಲಿ ನೋಡ್ತಾರೆ. ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಎಲ್ಲ ಪೂರ್ವಜಾತ್ಮಗಳು ಪೂಜ್ಯಾತ್ಮರು ಈ ಸಮಾನದಲ್ಲಿ ಬಾಬಾ ನೋಡ್ತಾರೆ. ವೈಸೆ आप अपने को भी ऐसी समानदारी समझते हो. ಬಾಬಾ ನೋಡ್ತಿದ್ದಾರೆ ನಮ್ಮನ್ನ, ನಾನು ನನ್ನನ್ನ ಇಂಥ ಸ್ವಮಾನದಾರಿ, ನಾನು ಪೂರ್ವಜಾತ್ಮ, ನಾನು ಪೂಜ್ಯಾತ್ಮ, ನಾನು ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆತ್ಮ. ಈ ಸಮಾನದ ಅನುಭವ ಮಾಡ್ತಿದ್ದೀರಾ? ಇವತ್ತಿನ ಸಮಾನ ಏನು? ನಾನು ಆತ್ಮ ಫುಲ್ ಸ್ಟಾಪ್ ಇಡುವ ಸಾರಯುಕ್ತನಾಗಿದ್ದೇನೆ. ನನ್ನ ಆತ್ಮ ಫುಲ್ ಸ್ಟಾಪ್ ಇಡುವ ಸಾರಯುಕ್ತ, ಯಾವುದನ್ನು ಬೆಳೆಸೋನಲ್ಲ. ಏನೋ ಆಯ್ತು ಹೋಯ್ತು ಮುಗೀತು, ಫುಲ್ ಸ್ಟಾಪ್, ಸಾರಯುಕ್ತ. ಆ ಪಾಠದಿಂದ ಏನ್ ಕಲಿಬೇಕೋ ಪಾಠ ಕಲಿಯುವುದು, ಮತ್ತೆ ಅದನ್ನೇ ದೊಡ್ಡದು ಮಾಡ್ತಾ ಕುತ್ಕೊಳ್ಳಂಗಿಲ್ಲ. ಫುಲ್ ಸ್ಟಾಪ್, ಸಾರಯುಕ್ತ. ಈ ರೀತಿ ಬಾಬಾ ದಿನೇ ದಿನೇ ನಮ್ಗೇನ್ ಮಾಡ್ತಾರೆ? ಸ್ವಮಾನ ಕೊಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ನಾನಂತಹ ಸ್ವಮಾನದಾರಿ ಆತ್ಮ ಅಂತ ಅನುಭವ ಮಾಡ್ತಿದ್ದೀರಾ? बाप दादा ने देखा बच्चे भी चाहते हैं हम भी अभी अपने राज्य में चले. ನೋಡ್ತಿದ್ದಾರೆ ಬಾಬಾ ಮಕ್ಕಳಿಗೆ ಸಹಿತ ಫೀಲಿಂಗ್ ಇದೆ, ನಾನು ನಮ್ಮ ರಾಜ್ಯಕ್ಕೆ ಹೋಗ್ಬಿಡ್ಬೇಕು. अब घर जाना है, ये गीत मन में गाते रहते हैं ना. ಯಾವ ಹಾಡು ಮನಸ್ಸಿನಲ್ಲೇ ಹಾಡ್ತಾ ಇರ್ತೀರಿ? अब घर जाना है. ಬಾಬಾ ಅಂತಾರೆ अब घर जाना है, अब रिटर्न जर्नी करनी है. ಈ ಹಾಡು ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾ ಇರ್ತದಲ್ವಾ?
ಹಾಡ್ತಾ ಇರ್ತೀರಲ್ಲ ಮನಸ್ಸಿನಲ್ಲಿ. अब घर जाना है. ಈಗ ರಿಟರ್ನ್ ಜರ್ನಿಯ ಸಮಯ ಇದು. इसके लिए बाप दादा ने पहले ही कहा कि सारा समय अपने को कोई ना कोई सेवा में बिजी रखो. ಎಲ್ಲಿನ ನಮ್ಮ ಸಮಯ ಸಂಕಲ್ಪ ಶಕ್ತಿ ವ್ಯರ್ಥ ಹೋಗತಕ್ಕದ್ದಲ್ಲ. ಮೊದಲೇ ಬಾಬಾ ತಿಳಿಸ್ತಿದ್ದಾರೆ, ಇಡೀ ಸಮಯ ತಮ್ಮನ್ನು ಒಂದಲ್ಲ ಒಂದು ಸೇವೆಯಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಿರಿ. बाप दादा ने देखा सेवा की रुचि, सेवा का उमंग उत्साह अभी भी बच्चों में ही. ನೋಡಿದರೆ घर जाना है. ಇನ್ನೂ ಮಕ್ಕಳಿಗೆ ಏನಿದೆ? ಸೇವೆಯ ಉತ್ಸಾಹ ಇದೆ, ಸೇವೆಯ ಉಮಂಗ್ ಉತ್ಸಾಹ ಇದೆ, ಸೇವೆಯ ರುಚಿ ಇದೆ. अच्छी सेवा के समाचार भी बाप दादा सुनते हैं. ಒಳ್ಳೆಯ ಸೇವಾ ಸಮಾಚಾರನು बाप दादा ಕೇಳ್ತಾ ಇದ್ದಾರೆ. बाप दादा तीव्र गति में आगे बढ़ने के लिए बच्चों को विशेष अटेंशन दिलाते हैं. ತೀವ್ರ ಗತಿಯಿಂದ ಮಕ್ಕಳು ಮುಂದುವರಿಲಿಕ್ಕೋಸ್ಕರ ಬಾಬಾ ಮಕ್ಕಳಿಗೆ ಗಮನ ಹರಿಸ್ತಾ ಇದ್ದಾರೆ. ಹೇಳಿ, ತೀವ್ರ ಗತಿಯಿಂದ ಸೇವೆ ನಡಿಬೇಕಾದರೆ ಯಾವ ರೀತಿ ಬಾಬಾ ಗಮನ ಹರಿಸ್ತಿದ್ದಾರೆ? ಸಿರ್ಫ್ ಏಕ ವಾಚಾ ಕಿ ಸೇವಾ नहीं. सेवा करते हो, एक ही समय पर 3 सेवाएं इकट्ठी करो. ಆವಾಗ ತೀವ್ರ ಪುರುಷಾರ್ಥ. ಒಂದೇ ಸಮಯದಲ್ಲಿ 3 ತರಹದ ಸೇವೆಯನ್ನ ಒಟ್ಟೊಟ್ಟಿಗೆ ಮಾಡಿ. ಮನಸಾ ದ್ವಾರ ಸಕಾಶ್ ದೋ. ಮನಸ್ಸಿನ ಮೂಲಕ ಏನ್ ಮಾಡಬೇಕು? ಸಕಾಶ್ ಕೊಡ್ತಾ ಇರಿ. ವಾಚಾ ದ್ವಾರ ಜ್ಞಾನದೋ. ವಾಚದ ಮೂಲಕ ಎಲ್ಲರಿಗೂ ಜ್ಞಾನ ಕೊಡ್ತಾ ಇರಿ. कर्मण द्वारा अपने संपर्क द्वारा, संबंध द्वारा, चेहरे द्वारा ऐसी सेवा करो जो उसका भी प्रभाव साथ साथ सेवा में हो. ಕೆಲಸ ಮಾಡುವಾಗ, ಸಂಬಂಧ ಸಂಪರ್ಕದಲ್ಲಿ ಬರುವಾಗ 4 ಕಡೆ ನಮ್ಮ ಮುಖದಲ್ಲಿ ಇಂಥ ಸೇವೆ ಇರಬೇಕು, ಇಷ್ಟು ಪ್ರಭಾವ ಸಾತ್ ಸಾತ್ ಸೇವಾ ಮೇ ಹೋ ಅಲ್ವಾ. ಇತ್ತೀಚೆಗೆ ಬಾಬಾ ಏನು ಹೇಳಿದ್ರು? ಮುಖ ಹೆಂಗಿರ್ಬೇಕಂದ್ರು ಎಷ್ಟು ಹರ್ಷಿತ ಇರಬೇಕು, ನಗು ಮುಖದ ಜೊತೆಗೆ ರೂಹಾನಿಯತ್ ಇರಬೇಕು, ಹರ್ಷಿತ ಇರಬೇಕು. ಈಗ ನಮ್ದು ಅವ್ಯಕ್ತ ಇಶಾರೆನೂ ಅದೇ ಇದೆ. ಮನಸ್ಸಿನಿಂದ ಸಕಾಶ, ಮಾತಿನಿಂದ ಜ್ಞಾನ, ಕರ್ಮದಲ್ಲಿ ಎಲ್ಲರ ಜೊತೆಗೆಲ್ಲ ಬಂದಾಗ ಎಷ್ಟು ಚಂದ. ಚೇಹರೆ ದ್ವಾರ, ಮುಖದ ಮೂಲಕ ಸೇವೆಯನ್ನ ಮಾಡಿ ಅದರ ಪ್ರಭಾವ ಸೇವೆಯ ಜೊತೆಗೆ ಇರತಕ್ಕದ್ದು. ಏಕ ಸಮಯ ಮೇ 3 ಸೇವಾ ಇಕಟ್ಟಿ ಕರೋ. ಏನಾಗ್ತದೆ ಅವಾಗ? ತೀವ್ರ ಪುರುಷಾರ್ಥ ಆಗ್ತದೆ. ಅಭಿ ಆತ್ಮ ये सेवा के लिए चाहती है, कुछ फर्क हो, कुछ बदलना चाहिए, तो एक समय पर 3 सेवा पर कर सकते हो ना? कर सकते हो? ಒಂದೇ ಸಮಯದಲ್ಲಿ 3 ಸೇವೆ ಮಾಡಬಹುದಲ್ವಾ? ಮನಸ್ಸಿನಿಂದ ಸಕಾಶ್, ಮಾತಿನಿಂದ ಜ್ಞಾನ. ಅಷ್ಟೊತ್ತಿಗೆ ಕರ್ಮದಲ್ಲಿ ಬಂದಾಗ, ಸಂಬಂಧ ಸಂಪರ್ಕದಲ್ಲಿದ್ದಾಗ ನಮ್ಮ ಮುಖ ಹೆಂಗಿರ್ಬೇಕು? ಇಷ್ಟು ಹರ್ಷಿತ, ಅದು ಅನ್ಯರ ಮೇಲೆ ಪ್ರಭಾವವನ್ನ ಬೀರುವಂತಿರಬೇಕು. ಚೆಕ್ करते हो कि जिस समय वाणी की सर्विस करते उस समय मनसा द्वारा और कर्मणा द्वारा संबंध संपर्क द्वारा भी सेवा हो रही है, होती है. साथ साथ ಮನಸಾ ಸೇವೆಯನ್ನ ಮಾಡುವಾಗ ಬಾಬಾ ಹೇಳ್ತಾರೆ, ಚೆಕ್ ಕರೋ ಜಿಸ್ ಸಮಯ ವಾಣಿ ಕಿ ಸರ್ವಿಸ್ ಕರ್ತೆ ಹೋ. ಮಾತಿನಿಂದ ಸೇವೆಯನ್ನ ಮಾಡುವಾಗ ಜ್ಞಾನ ಕೊಡುವ ಜೊತೆಗೆ ಮನಸ್ಸಿನಲ್ಲಿ ಏನ್ ಮಾಡ್ತಾ ಇರಬೇಕು? ಸಕಾಶ್ ಕೊಡ್ತಾ ಇರಬೇಕು. ಮುಖಮಂಡಲನು ಹೆಂಗಿರ್ಬೇಕು? ಖುಷಿಯಲ್ಲಿರ್ಬೇಕು, ಉತ್ಸಾಹದಲ್ಲಿರ್ಬೇಕು. ಬಾಬಾ ತಿಳಿಸ್ತಾರ, ಈ ರೀತಿ 3 ಒಟ್ಟೊಟ್ಟಿಗೆ ಮಾಡ್ತೀರಾ? होती है साथ साथ. जो समझते हैं कि हम एक ही समय में 3 सेवा करते हैं वो हाथ उठा. ಒಂದೇ ಸಮಯದಲ್ಲಿ ನಾನು ಈ 3 ಸೇವೆಯನ್ನ ಮಾಡ್ತೀನಿ ಅನ್ನೋರು ಕೈ ಎತ್ತಿ. एक ही समय 3 सेवा. तो अभी अटेंशन प्लीज. ಬಾಬಾ ಅಂತಾರೆ, ಸ್ವಲ್ಪ ಗಮನ ಹರಿಸ್ರಿ, ದಯಮಾಡಿ ಏನ್ ಮಾಡಿ ಗಮನ ಹರಿಸಿರಿ. ಮೊದಲಂದ್ರು ಬಾಬಾ ಸದಾ ಪುರುಷಾರ್ಥಿ. ಪುರುಷಾರ್ಥಿ ನಾನು ಅನ್ನುವಾಗ ಯಾವ ಅಕ್ಷರ ಸೇರಿಸ್ಬೇಕು?
ಸದಾ ಎನ್ನುವಂಥ ಶಬ್ದವನ್ನ ಸೇರಿಸ್ರಿ. ಈಗ ಬಾಬಾ ಹೇಳ್ತಾರೆ ಪುರುಷಾರ್ಥಕ್ಕೆ ಏನ್ ಸೇರಿಸ್ಬೇಕು? ತೀವ್ರ ಪುರುಷಾರ್ಥ. ತೀವ್ರ ಪುರುಷಾರ್ಥ ಅಂದ್ರೆ ಒಂದೇ ಸಮಯದಲ್ಲಿ 3 ಸೇವೆ ನಡಿಬೇಕು. ಬಾಬಾ ಹೇಳ್ತಿದ್ದಾರೆ ಪುರುಷಾರ್ಥದ ತೀವ್ರ ಗತಿ ಮೇ ಆಗೆ ಬಡ್ನೆ ಕೆ ಲಿಯೆ ಮಕ್ಕಳಿಗೆ ಅಟೆನ್ಷನ್ ಪ್ಲೀಸ್, ಗಮನ ಹರಿಸಿರಿ. ಕಬಿ ಕಬಿ ನಹಿ, ಕಬಿ ಕಬಿ ನಹಿ, ಕೆಲವೊಮ್ಮೆ ಕೆಲವೊಮ್ಮೆ ಅಲ್ಲ. क्या होता है? सेवा तो करते ही, लेकिन सेवा में साथ साथ अपने में और साथियों में संतुष्टता, क्योंकि सेवा का फल है संतुष्टता, सेवा का फल है ಖುಷಿ. ಸೇವೆ ಮಾಡ್ತಿದ್ದೀವಿ, ಎಲ್ಲರ ಜೊತೆ ಸೇರ್ಕೊಂಡು ಸೇವೆ ಮಾಡ್ತಿದ್ದೀವಿ. ಆಗ ನನ್ನಲ್ಲಿಯೂ ಸಂತುಷ್ಟತೆ ಇರಬೇಕು. ನಾನು ಎಲ್ಲರ ಜೊತೆ ಕೂಡ್ಕೊಂಡು ಸೇವೆ ಮಾಡ್ತೀನಲ್ಲ, ಅವರಿಗೂ ಸಂತುಷ್ಟತೆ, ನನಗೂ ಸಂತುಷ್ಟತೆ, ನಮ್ಮ ಸೇವಾ ಸಾಥಿಗಳಲ್ಲಿಯೂ ಸಂತುಷ್ಟತೆ. ಆದ್ರಿಂದ ಸೇವೆಯ ಫಲ ಏನು? ಸಂತುಷ್ಟತಾ. ಸೇವೆಯ ಫಲ ಖುಷಿ. ಸಂತುಷ್ಟತಾ ವ ಖುಷಿ. तो ಚೆಕ್ ಕರೋ, ಸೇವಾ ತೋಕಿ, ಸೇವೆ ಮಾಡಿದೆ ನಾನು, ಬಾಬಾ ಹೇಳಿದಂತೆಯೇ ಮಾಡಿನಿ, ಮನಸ ವಾಚ ಕರ್ಮಣ ಹೇಗಿದೇನೋ ಮಾಡಿದ್ದೀನಿ. ಆವಾಗ ಚೆಕ್ ಕರೋ, ಸೇವೆ ಮಾಡ್ತಾ ಇರುವಾಗ ಮುಂದಕ್ಕೆ ನನಗೆ ಸಂತುಷ್ಟತೆ ಇದೆನಾ, ಖುಷಿ ಇದೆನಾ, ಯಾರ ಜೊತೆಗೆ ನಾನು ಸೇವೆ ಮಾಡಿದೇನೋ ಅವರೆಲ್ಲರಿಗೂ ಸಹಿತ ಸಂತುಷ್ಟತೆ ಖುಷಿ ಇದೆಯಾ? ಚೆಕ್ ಕರೋ. ಸೇವೆ ಮಾಡಿದೆ, पहले भी सुनाया, सेवा की खुशी तब होती है, ಯಾವಾಗ ಖುಷಿ? ಸೇವೆ ಮಾಡಿದೆವು, ಖುಷಿ ಯಾವಾಗ? जब स्वयं साथी वायुमंडल सभी संतुष्टता के ವೈಬ್ರೇಷನ್ ಮೇ ಹೋ. ಸೇವೆ ಮಾಡಿದೆವು, ನನಗೂ ಖುಷಿ ಇರಬೇಕು, ನಮ್ಮ ಸೇವಾ ಸಾಥಿಯರು ನಮ್ಮ ಜೊತೆಗೆ ಖುಷಿ ಖುಷಿಯಲ್ಲಿರ್ಬೇಕು, ವಾತಾವರಣನೂ ಸಹಿತ ಖುಷಿ ಇರಬೇಕು. ಇದು ಯಥಾರ್ಥ ಸೇವೆಯ ರಿಸಲ್ಟ್. ನಾವು ಭಾಳ ಸೇವೆ ಮಾಡಿದ್ದೀನಿ, ಭಾಳ ಸೇವೆ ಮಾಡಿದರೆ ನನಗೆ ಖುಷಿ ಇದೆನಾ? ನಮ್ಮ ಜೊತೆಗಿರೋರಿಗೆ ಖುಷಿ ಇದೆಯಾ? ವಾಯುಮಂಡಲದಲ್ಲಿ ಖುಷಿ ಇದೆಯಾ? ಬಾಬಾ ಹೇಳ್ತಾರೆ ಆ ರೀತಿ ಸಂತುಷ್ಟತೆಯ ವೈಬ್ರೇಷನ್ ಸ್ವಯಂ ಸಾಥಿ ಮತ್ತೆ ವಾಯುಮಂಡಲ. सेवा के सफलता की 3 बातें विशेष सुनाई थी, याद होगी. ಸೇವಾ ಸಫಲತೆಗೆ 3 ವಿಶೇಷ ಮಾತನ್ನ ಹೇಳಿದ್ರು ಬಾಬಾ, ನೆನಪಿದೆನಾ? ಸೇವೆ ಮಾಡುವಾಗ ಹೆಂಗಿರ್ಬೇಕು? ಸೇವೆ ಮಾಡುವಾಗ ಹೆಂಗಿರ್ಬೇಕು? ಒಂದು ಸರಿಯಪ್ಪ, 3 ಜೊತೆಗೆ ಇರಬೇಕು. ಮನಸ ವಾಚ ಕರ್ಮಣ 3 ಜೊತೆಗೆ ಇರಬೇಕು. ಇನ್ನೊಂದು, ಸೇವೆಯಲ್ಲಿ ಸಫಲತೆ, ಸಂತುಷ್ಟತೆ, ನಶೆ, ಖುಷಿ, ತೃಪ್ತಿ ಸಿಗ್ಬೇಕಾದರೆ ಆ 3 ಮಾತು ನಾನು ಹೇಳಿದ್ ನಿಮ್ಗೆ ನೆನಪಿದೆಯಾ? ಸೇವೆ ಮಾಡುವಾಗ ನಾನು 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 ಅಂತ ಬಂದರೆ ಹೆಂಗಾಗ್ತದೆ ಅದು? ಅದಕ್ಕೆ ಯಾವ ಭಾವ ಇರಬೇಕು ಸೇವೆ ಮಾಡುವಾಗ? ಬಾಬಾ ಹೇಳ್ತಾರೆ ಪಹಲಾ ನಂಬರ್ ಸೇವಾ ಅರ್ಥಾತ್ ನಿಮಿತ್ತ ಭಾವ್. ಈ ಸೇವೆಗೆ ಬಾಬಾ ನನ್ನನ್ನು ನಿಮಿತ್ತ ಮಾಡಿದ್ದಾರೆ, ನೇಮಕ ಮಾಡಿದವರು ಬಾಬಾ. ನಿಮಿತ್ತ ಭಾವ. ಸೇವೆ ಮಾಡುವಾಗ ಆ ಖುಷಿ, ನಶೆ, ಸಂತುಷ್ಟತೆ, ತೃಪ್ತಿ ಸಿಗ್ಬೇಕಾದರೆ ಏನ್ ಬೇಕು? ನಿಮಿತ್ತ ಭಾವ. ಬಾಬಾ ಹೇಳ್ತಾರೆ ಎರಡನೇದ್ದು ನಿರ್ಮಾಣ ಭಾವನಾ. ನಿರ್ಮಾಣ ಭಾವನಾ, ನಿರ್ಮಿತ ಭಾವ ನಂತರ ನಿರ್ಮಾಣ ಭಾವನಾ. ಅದನ್ನ ಪ್ರಾಕ್ಟಿಕಲ್ ಆಗಿ ಏನಾಗಬೇಕು? ಮಾಡಿ ತೋರಿಸುವ ಭಾವನೆ ಇರಬೇಕು. 3ನೇದ್ದು ನಿರ್ಮಲ ವಾಣಿ ಅಲ್ವಾ? ಸೇವೆ ಮಾಡುವಾಗನೇ ಅಲ್ವಾ ನಿರ್ಮಲ ವಾಣಿ. ಮಾತು ನಿರ್ಮಲ ಮಾತು. ನಿರ್ಮಾಣ ಭಾವನಾ, ನಿಮಿತ್ತ ಭಾವ್. ಒಳಗಡೆ ಭಾವ್, ಹೊರಗಡೆ ಏನ್ ಕಾಣಬೇಕು? ಭಾವನಾ. ಮಾತು ಹೆಂಗಿರ್ಬೇಕು? ನಿರ್ಮಲ. ಇದು ಸೇವೆ ಮಾಡುವಾಗ ಇದು 3 ಇರಬೇಕು. ಬಾಬಾ ಹೇಳ್ತಾರೆ ಭಾವ್
भावना और स्वभाव, यह सभी साथ साथ सेवा में ही, तो स्वयं भी संतुष्ट, साथी भी संतुष्ट. ಮೊದಲು ಮನಸ ವಾಚ ಕರ್ಮಣ ಜುಚ್ಚಿದೆ ಹೆಂಗಿರ್ಬೇಕಂದ್ರು ಬಾಬಾ. ಈಗ ಭಾವ, ಭಾವನಾ ಮತ್ತೆ ಸ್ವಭಾವ, ಇದು ಮೂರು ಸಹ ಸೇವೆಯ ಜೊತೆಗೆ ಹೇಗಿರ್ಬೇಕು. ಹಂಗಿತ್ತಂದ್ರೆ ಸ್ವಯಂ ಸಂತುಷ್ಟ, ಸಾಥಿ भी संतुष्ट, ನಂತರ ಸೇವಾ ಕಿ ವಹ भी ಆಗೆ बढ़ते जाते. ಇನ್ನಷ್ಟು ಸೇವೆ ಏನಾಗ್ತಾ ಹೋಗ್ತದೆ, ಮುಂದುವರಿತಾ ಹೋಗ್ತದೆ, ಇನ್ನಷ್ಟು ಸೇವಾ ಬೆಳೀತದೆ ಅಂತ ಬಾಬಾ ತಿಳಿಸ್ತಾರೆ. ನಿಮಿತ್ತ ಭಾವ ವಾಲೆ ಬಾಪ ಕೆ ತರಫ್ ಸಂಬಂಧ ಜೋಡೆಂಗೆ. ನಿಮಿತ್ತ ಭಾವನೆ ಇದ್ದಾಗ, ನಿಮಿತ್ತ ಭಾವ ಒಳಗಿನ ಅಂತಃಕರಣದಲ್ಲಿ ಕೇವಲ ನಾನು ನಿಮಿತ್ತ ಮಾತ್ರ, ಈ ಭಾವ ಇದ್ದಾಗ ಸಂಬಂಧ ಯಾರ ಜೊತೆಗಿರ್ತದೆ, ಬಾಬನ ಜೊತೆಗಿರ್ತದೆ. ಯಾಕೆ ನನ್ನ ನೇಮಕ ಮಾಡಿದವನು ಯಾರು, ಬಾಬಾ. ಅಗರ್ ನಿಮಿತ್ತ ಭಾವ ನಹಿ तो बाप के नजदीक इतने नहीं आएंगे. ನಿಮಿತ್ತ ಭಾವ ಇಲ್ಲ ಅಂದ್ರೆ ಬಾಬನ ಹತ್ತಿರ ಸಮೀಪ ಯಾರು ಬರಂಗಿಲ್ಲ. तो जब भी सेवा करते हो तो चेक करो कि भाव, भावना और स्वभाव ठीक रहा. और आजकल बाप दादा ने देखा, जो मूल बात है बाप दादा की कि हर एक को और अपने को चाहे कहाँ भी सेवा के लिए जाते हो तो यह चेक करो कि साथी संतुष्ट रहे. बाबा अंतर हरेक को प्रत्येब्र अपने को चाहे वहां भी सेवा के लिए जाते हो अल्वा. हरेक को और अपने को, ಪ್ರತಿಯೊಬ್ಬರಿಗೂ ಮತ್ತೆ ನನಗೂ ಎಲ್ಲೇ ಸೇವೆಗೆ ಕಳಿಸಿದರೂ ಸಹಿತ ಚೆಕ್ ಮಾಡ್ಕೊಳ್ಳಿ, ಸಾಥಿ ಸಂತುಷ್ಟ ಹೇ. ಎಲ್ಲರ ಸೇವೆ ಕಳಿಸ್ಬೇಕಾದ್ರೆ ಒಬ್ಬರನ್ನೇ ಕಳ್ಸಂಗಿಲ್ಲ. ಅಥವಾ ಅಡಿಗೆ ಮನೆಯಲ್ಲಿ ಸೇವೆ ಮಾಡಿಸೋದೇ ಇರ್ತದೆ, ಎಷ್ಟು ಜನ ಸಾಥಿಯರನ್ನ ಕರ್ಕೊಂಡು ಒಟ್ಟಾಗಿ ಸೇವೆ ಮಾಡ್ತೀವಿ. ಎಲ್ಲ ಒಂದು ಎಕ್ಸಿಬಿಷನ್ ಇರ್ತದೆ, ಒಬ್ಬರೇ ಹೋಗಂಗಿಲ್ಲ, ಜೊತೆಗೆ ಸಾಥಿಯರೇ ಇರ್ತಾರೆ. ಅವರು ಸಂತುಷ್ಟ ಇದ್ದಾರಾ? ಬಾಬಾ ಹೇಳ್ತಿದ್ದಾರೆ, ಹರೇಕೋ अपने को चाहे कहाँ भी सेवा के लिए जाते हो तो साथी सब संतुष्ट रहे. ನನಗೂ ಸಂತುಷ್ಟತೆ, ಯಾರ ಜೊತೆಗೆ ನಾನು ಸೇವೆ ಮಾಡ್ತೀನೋ ಅವರು ಸಂತುಷ್ಟ ಇದ್ದಾರಾ? ಕ್ಯೋಂಕಿ ಸೇವಾ ಕಿ ಸಫಲತಾ ಯಾವ ಆಧಾರದ ಮೇಲೆ? ಸೇವಾ ಸಫಲತೆ ಯಾವ ಆಧಾರದ ಮೇಲೆ? ಸಂತುಷ್ಟತಾ ಕಾ ಫಲ್ ಪ್ರಾಪ್ತ ಹೋನಾ, ಖುಷಿ ಪ್ರಾಪ್ತ ಹೋನಾ. ಸೇವೆ ಮಾಡ್ತೀವಂದ್ರೆ ಖುಷಿಯೇ ಖುಷಿ, ಸೇವೆ ಮಾಡ್ತೀವಿ ಅಂದ್ರೆ ಸಂತುಷ್ಟತೆನೇ ಸಂತುಷ್ಟತೆ. ಎಲ್ಲ ಸೇವೆ ಮಾಡ್ತೀವಿ, ಮತ್ತೆ ನನಗೆ ಬಹಳ ಬೇಜಾರಾಯ್ತು, ಸೇವೆ ಮಾಡಿ ನನಗೆ ಒಂಥರ ಸುಸ್ತು, ಈ ಎಲ್ಲರ ಜೊತೆಗೆ ಮಾಡೋದಂತೂ ಬಹಳ ಕಷ್ಟಪ್ಪ. ಇದೇನು ಸೇವೆ ಮಾಡ್ತಾ ಇದ್ದೆ, ಅವರು ಹಾಗಂದ್ರು, ಇವರು ಹೀಗಂದ್ರು, ನಾನು ಎಷ್ಟು ಮಾಡಿದ್ರು ಸಹಿತ ಎಲ್ಲ ಇದೇ ಮಾಡಂಗಿಲ್ಲ, ಮತ್ತು ನನಗೇನೆ ಹೇಳ್ತಾರೆ. ಇವೆಲ್ಲ ಸೇವೆಯಲ್ಲಿ ಚಾರು ಚೂರು ಅಸಂತುಷ್ಟತೆ, ಬೇಜಾರು, ದುಃಖ, ಘರ್ಷಣೆ, ಮಾತು ಜಗಳ ಇವೆಲ್ಲ ಬಂದ್ರೆ ಏನರ್ಥ? ಅದು ಸೇವೆನಾ? ಬಾಬಾ ಹೇಳ್ತಿದ್ದಾರೆ, ಸಾಥ್ ಸಾಥ್ ಏಕ್ ಬಾಪ್ ದಾದಾ ಇಶಾರಾ ದೇತೆ, ಇನ್ನೊಂದು ಮಾತು ಇಶಾರೆ ಕೊಡ್ತಾರೆ ಬಾಬಾ. ಸೇವೆ ಒಂದು ಮನಸ ವಾಚ ಕರ್ಮಣ ಹೇಗಿರ್ಬೇಕು, ಇನ್ನೊಂದು ಭಾವನಾ ಮತ್ತೆ ಸ್ವಭಾವ. ನಿಮಿತ್ತ ಭಾವ, ನಿರ್ಮಾಣ ಭಾವನಾ, ನಂತರ ಸದಾಕಾಲಕ್ಕೂ ಹೇಗಿರ್ಬೇಕು? ನಿರ್ಮಲ ವಾಣಿ. ಸೇವೆ ಮಾಡುವಾಗ ಮಾತಾಡಬೇಕಾಗ್ತದೆ, ಒಬ್ಬರು ಇನ್ನೊಬ್ಬರ ಜೊತೆಗೆ ಹೇಳಬೇಕಾಗ್ತದೆ, ಕರಿಬೇಕಾಗ್ತದೆ, ಆಗ ನಿರ್ಮಲ ವಾಣಿ. ಬಾಬಾ ತಿಳಿಸ್ತಿದ್ದಾರೆ, साथ साथ एक बात बाप दादा इशारा देते, चलते फिरते संगठन में भी रहते हो, कोई ना कोई का साथ सेवा में होता ही है, तो एक दो को आत्मा के रूप में देखो. ಇನ್ನೊಂದು ಪಾಯಿಂಟ್, ಒಂದನೇದ್ದು ಪಾಯಿಂಟ್ ಆಯ್ತು, ಎರಡನೇದಾಯ್ತು, ಸೇವೆ ಮಾಡುವಾಗ ನಾವೊಬ್ಬರೇ ಮಾಡಂಗಿಲ್ಲ,
ನಡೆಯುವಾಗ ತಿರುಗುವಾಗ ಸಂಘಟನೆಯಲ್ಲಿ ಬರ್ತೀವಿ, ಒಂದಲ್ಲ ಒಂದು ಸೇವೆಯನ್ನು ಜೊತೆಯಾಗಿ ಮಾಡ್ತೀವಿ. ಆವಾಗ ಏಕ ದೋಕೋ ಆತ್ಮಕ್ಕೆ ರೂಪಮೇ ದೇಕೋ. ಒಬ್ಬರಿನ್ನೊಬ್ಬರನ್ನ ನೋಡುವಾಗ ಆತ್ಮರೂಪದಲ್ಲಿ ನೋಡಿ. आत्मा के रूप में देखते भी हैं, अभ्यास भी करते हैं. जब आत्मा देखते हो तो आत्मा के ओरिजिनल संस्कार से देखते हो. ಎಲ್ಲರನ್ನ ಜೊತೆ ಕುಂತು ನಾವು ಒಟ್ಟಿಗೆ ಸೇವೆ ಮಾಡುವಾಗ ಅವರೆಲ್ಲರನ್ನ ಆತ್ಮ ಸ್ವರೂಪದಲ್ಲಿ ನೋಡ್ತೀವಿ. ಅಂದ್ರೆ ಅಂಡರ್ಸ್ಟುಡ್ ಏನು, ಆತ್ಮದ ಒರಿಜಿನಲ್ ಸಂಸ್ಕಾರದಿಂದ ನೋಡಬೇಕು. ಆ ಆತ್ಮನ ಒರಿಜಿನಲ್ ಸಂಸ್ಕಾರ ನೋಡ್ಬೇಕು. ನಾವು ಸೇವೆ ಮಾಡ್ತಾ ಇರ್ತೀವಿ, ಅವ್ರೇನೋ ಜೋರ್ ಮಾತಾಡ್ತಾ ಇದ್ದಾರೆ. ಏನೋ ಒಂದು ಸೇವಾ ಡೈರೆಕ್ಷನ್ ಕೊಟ್ಟೆ, ಅವರೊಂಥರ ಎದುರು ತರ ಕೊಟ್ರು. ಆ ಸ್ವರೂಪ ನೋಡಬೇಡಿ. ಅವರ ಆತ್ಮ, ಅವರ ಒರಿಜಿನಲ್ ಸ್ವರೂಪ ನೋಡಬೇಕು. ಆವಾಗ ಅವ್ರು ಏನಂದ್ರು ನಮ್ಗೇನಾಗೋದಿಲ್ಲ, ಬೇಜಾರೇ ಆಗೋದಿಲ್ಲ. ಒರಿಜಿನಲ್ ಸ್ವರೂಪವನ್ನ ನೋಡಿ. ಯಾ ಜೋ ಮಿಕ್ಸ್ ಸಂಸ್ಕಾರ ಹೈ ವೋ ಭಿ ದಿಖಾಯಿ ದೇತೆ ಹೈ. ಅವ್ರದ್ದು ಮಿಕ್ಸ್ ಸಂಸ್ಕಾರ ಕಂಡು ಬರ್ತದ ಅಥವಾ ಒರಿಜಿನಲ್ ಸಂಸ್ಕಾರನೇ ಕಾಣ್ತಾ ಇದ್ದೇನಾ? ಅವ್ರದ್ದು ಹೊರಗಡೆ ಸ್ವಲ್ಪ ಒರಟಾಗಿ ಏನಾದ್ರು ಮಾಡಿರ್ತಾರಲ್ಲ, ಆ ಸಂಸ್ಕಾರ ಕಾಣ್ತಾ ಇದ್ದೇನಾ ಅಥವಾ ಒರಿಜಿನಲ್ ಸಂಸ್ಕಾರ ಕಾಣ್ತಾ ಇದೆಯೋ? ಆತ್ಮವನ್ನ ನೋಡಿದಿರಾ? ಆತ್ಮ ಒರಿಜಿನಲ್ ಸಂಸ್ಕಾರ ನೋಡ್ತಾ ಇದ್ದೀರಾ? ಆತ್ಮ ದೇಕೋ ಇಸ್ಮೇ ಪಾಸು. ಆತ್ಮವನ್ನ ನೋಡ್ತಾ ಇದ್ದೀರಿ, ಓಕೆ, ಅದರಲ್ಲಿ ಪಾಸ. ಆದರೆ ಕಿಸ ಸಂಸ್ಕಾರ ಸೆ ದೇಖ್ತೆ ಹೋ. ಯಾವ ಸಂಸ್ಕಾರದಲ್ಲಿ ನೋಡ್ತೀರಿ? ಅವರ ಯಾವ ಸಂಸ್ಕಾರವನ್ನ ನೋಡ್ತೀರಿ? ಕ್ಯಾ ಆತ್ಮಕ್ಕೆ ಒರಿಜಿನಲ್ ಸಂಸ್ಕಾರ ಸೆ ಕನೆಕ್ಷನ್ ಮೇ ಆತೆ ಹೋ. ಆದ್ರಿಂದ ಸೇವಾ ಸಂಬಂಧದಲ್ಲಿ ಬಂದಾಗ, ಅನೇಕರ ಜೊತೆಗೆ ನಾವು ಕೂಡ್ಕೊಂಡು ಸೇವೆ ಮಾಡುವಾಗ ಅವರನ್ನ ಆತ್ಮಸ್ವರೂಪ ನೋಡಬೇಕು. ಆಮೇಲೆ ಒರಿಜಿನಲ್ ಆತ್ಮದ ಸಂಸ್ಕಾರದ ಕನೆಕ್ಷನ್ ಅಲ್ಲಿ ಬರಬೇಕು. ಅವರ ಮಿಕ್ಸ್ ಸಂಸ್ಕಾರದ ಕನೆಕ್ಷನ್ ಅಲ್ಲಿ ಬಂದರೆ ಏನಾಗ್ತದೆ? ಅದಕ್ಕೆ ತೋ ವರ್ತಮಾನ ಸಂಸ್ಕಾರ ಬಿ ಸಾಮನೆ ಆತೆ ಹೋ. ವರ್ತಮಾನ ಸಮಯದ ಸಂಸ್ಕಾರ ಬರ್ತದ, ಮಿಕ್ಸ್ ಸಂಸ್ಕಾರ ಬರ್ತದ ಅಥವಾ ಒರಿಜಿನಲ್ ಸಂಸ್ಕಾರ ಬರ್ತದ? ಯಾವುದು ಕಾಣಬೇಕು ನಮ್ಗೆ? ಒರಿಜಿನಲ್ ಸಂಸ್ಕಾರ. ಅಷ್ಟೊತ್ತಿಗೆ ಸೇವೆಗೆ ಬಾಬಾ 3 ಟಿಪ್ಸ್ ಕೊಟ್ರೆ. ಈಗ ಒಂದನೇದೇನು? ಮನಸ್ಸಿನಲ್ಲಿ ಸಕಾಶ್, ವಾಚದಲ್ಲಿ ಜ್ಞಾನ, ಮತ್ತೆ ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಹರ್ಷಿತತೆ. ರಿಸಲ್ಟ್ ಏನು? ಸಂತುಷ್ಟತೆ, ಖುಷಿ. 2ನೇ ಟಿಪ್ಸ್ ಏನಂದ್ರು ಬಾಬಾ? ಭಾವ್. ಯಾವ ಭಾವ್? ನೆಕ್ಸ್ಟ್ ಭಾವನಾ, ನಿಮಿತ್ತ ಭಾವ್, ನಿರ್ಮಾಣ ಭಾವನಾ, ನಂತರ ನಿರ್ಮಲ ವಾಣಿ. ಇದು 2ನೇ ಪಾಯಿಂಟ್. 3ನೇದೇನಂತರ ಬಾಬಾ? ಸೇವೆ ಮಾಡುವಾಗ ಎಲ್ಲರ ಜೊತೆಗೆ ನಾವು ಸೇವೆ ಮಾಡೋದ್ರಿಂದ ಅವರನ್ನ ಆತ್ಮಿಕ ದೃಷ್ಟಿಯಿಂದಲೇ ನೋಡ್ಬೇಕು, ಅಪ್ಪನಾಪನ್ ಫೀಲ್ ಆಗ್ಬೇಕು. ಅದರ ಜೊತೆಗೆ ಅವರ ವರ್ತಮಾನದ ಸಂಸ್ಕಾರ, ಮಿಕ್ಸ್ ಸಂಸ್ಕಾರ ನೋಡಬಾರ್ದು. ಮತ್ತಾವುದನ್ನು ನೋಡ್ಬೇಕು? ಅವರ ಒರಿಜಿನಲ್ ಸಂಸ್ಕಾರದ ಜೊತೆಗೆ ಕನೆಕ್ಷನ್ ಇಟ್ಟುಕೊಂಡೇ ಅವರ ಜೊತೆಗೆ ನಾವು ವ್ಯವಹರಿಸಬೇಕು. तो बाबा कहते आज से किसी को भी एक तो आत्मा रूप में देखो, आत्मा के जो ओरिजिनल संस्कार है उस रूप में देखो. तो कभी भी आपस में जो कभी कभी बातें हो जाती है वह नहीं होगी. ಸೇವೆ ಮಾಡುವಾಗ ನಡು ಏನಾರು ಒಂದು ಮಾತು ಬರ್ತದಲ್ಲ, ಅದು ನಡೆಯಂಗಿಲ್ಲ. ಈ ರೀತಿ ಇದ್ರೆ ಆ ರೀತಿ ನಡೆಯಂಗಿಲ್ಲ. ಅಭಿ ಆತ್ಮ ರೂಪ ಮೇ ದೇಖ್ತೆ ಹೋ. ಆತ್ಮರೂಪದಲ್ಲಿ ನೋಡೋದು ಪ್ರಾಕ್ಟೀಸ್ ಆಗಿದೆ. ಈಗ ವರ್ತಮಾನ ಸಂಸ್ಕಾರ ಬಿ ಸಾಮನೆ ಆ ಜಾತ. ಆತ್ಮವನ್ನ ನೋಡ್ತಿದ್ದೀವಿ, ಆದರೆ ಅವರ ವರ್ತಮಾನ ಸಮಯದ ಸಂಸ್ಕಾರ ನಮ್ಮ ಕಣ್ಣ ಮುಂದೆ ಬರ್ತದೆ. तो आपस में जो संपूर्ण स्थिति होनी चाहिए उसमें दूरी पड़ जाती है. ಅವರ ವರ್ತಮಾನ ಸಮಯದ ಸಂಸ್ಕಾರ ನೋಡಿದರೆ, ಆ ಮಿಕ್ಸ್ ಸಂಸ್ಕಾರ ನೋಡಿದರೆ ನಾವು ನಮ್ಮ ಸಂಪೂರ್ಣ ಸ್ಥಿತಿಯಿಂದ ದೂರ ಹೋಗ್ಬಿಡ್ತೀವಿ. ಅವರ ಜೊತೆಗೆ ನಾವು ಏನ್ ಮಾಡ್ಬಿಡ್ತೀವಿ? ಹೊರಟಾಗಿ ಮಾತಾಡ್ತೀವಿ.
तो ಒರಿಜಿನಲ್ ಸಂಸ್ಕಾರ ವಾಲಿ ಆತ್ಮ देखो. ಯಾವ ರೂಪದಲ್ಲಿ ನೋಡ್ಬೇಕು? ಒರಿಜಿನಲ್ ಸಂಸ್ಕಾರ वाली आत्मा. तो यह जो अभी संगठन में रुकावट आती है तो रुकावट खत्म हो जाएगी. ಸಂಘಟನೆಯಲ್ಲಿ ಏನು ಪ್ರಾಬ್ಲಮ್ ಬರ್ತದೋ, ಅಡೆತಡೆಗಳು ಬರ್ತವೋ, ಈ ರೀತಿ ನಡ್ಕೊಂಡ್ರೆ ರುಕಾವಟ್ ಏನಾಗ್ತದೆ? ಸಮಾಪ್ತಿ ಆಗ್ತದೆ. ಎಷ್ಟು ಜನರನ್ನ ಕಟ್ಕೊಂಡು ಬೇಕಾದ್ರೂ ಸೇವೆ ಮಾಡಬಹುದು, ಒಗ್ಗೂಡಿಸಿಕೊಂಡು ಮಾಡಬಹುದು. ಆದರೆ ಅವರ ಒರಿಜಿನಲ್ ಸಂಸ್ಕಾರದ ಜೊತೆಗೆ ಕನೆಕ್ಷನ್ ಇಟ್ಕೊಂಡು ಅವರನ್ನ ನಾವು ಸೇರಿಸ್ಕೋಬೇಕು. ಅವ್ರದ್ದು ಹೊರಗಿನ ಸಂಸ್ಕಾರ, ವರ್ತಮಾನ ಸಮಯದ ಸಂಸ್ಕಾರ, ಮಿಕ್ಸೆಡ್ ಸಂಸ್ಕಾರ ನೋಡಿದರೆ ನಮ್ಮ ಮನಸ್ಸು ಏನಾಗ್ಬಿಡ್ತದೆ? ಪ್ರೀತಿಯಿಂದ, ಏಕತೆಯಿಂದ ಅವರ ಹತ್ರ ಕೆಲಸ ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಬಾಬಾ ಹೇಳ್ತಿದ್ದಾರೆ, तो ब्राह्मण परिवार श्रेष्ठ परिवार है. ब्राह्मण परिवार ಇದು ಶ್ರೇಷ್ಠ ಪರಿವಾರ. परिवार की बहुत महिमा है. यह ईश्वरीय परिवार, ब्राह्मण परिवार बार बार नहीं मिलता. ಈ ಪರಿವಾರ ಬಾರಿ ಬಾರಿ ಎಲ್ಲಿ ಸಿಗ್ತದೆ? ನಮಗೆ ಸಿಗುವುದೇ ಈ ಒಂದು ಜನ್ಮದಲ್ಲಿ. ಎಲ್ಲರೂ ಒಟ್ಟಾಗಿ ಎಷ್ಟು ಖುಷಿ ಖುಷಿಯಿಂದ ಸೇವೆ ಮಾಡಬೇಕು. ಅದನ್ನ ಬಿಟ್ಟು ಅವರ ಹಂಗೆ ಇವ್ರು ಹಿಂಗೆ ಅಂತ ಈ ಪರಿವಾರವನ್ನು ಬ್ಲೇಮ್ ಮಾಡಿದರೆ ಎಷ್ಟು ತಪ್ಪಿಷ್ಟು. ಇದು ಎಂಥ ಪರಿವಾರ? ईश्वरीय परिवार, ब्राह्मण परिवार. कल्प में एक ही बार ईश्वरीय परिवार मिला है. इतना बड़ा परिवार, इतना बड़ा परिवार, ईश्वरीय परिवार, ब्राह्मण परिवार कल्प में एक बार मिलता है, सारे कल्प में कभी नहीं मिलता. परिवार की भी विशेषता को जानना है ना. परिवार में चलना एक महान सब्जेक्ट है. ಪರಿವಾರದ ಜೊತೆಗೆ ನಡ್ಕೊಳ್ಳೋದು ಮಹಾನ್ ಸಬ್ಜೆಕ್ಟ್. ಯಾಕೆಂದ್ರೆ ಬಾಬನ ಮಕ್ಕಳಾಗಿ ನಮ್ಮ ಸಂಘಟನೆ, ಈ ಪರಿವಾರ ಎಷ್ಟು ಚಂದ ಇರಬೇಕು. ಒಬ್ಬರನ್ನೊಬ್ಬರು ದೂರೋದು, ಕಮೆಂಟ್ ಮಾಡೋದು, ಜೋರ್ ಮಾಡೋದು, ಜಗಳಾಡೋದು, ಇವೆಲ್ಲ ಬಿಲ್ಕುಲ್ ಈ ಪರಿವಾರದಲ್ಲಿ ಇರಕೂಡದು. ಒಂದು ಬಾರಿ ನಾವು ಈ ರೀತಿ ಇರುವುದು, ಒಟ್ಟಾಗೋದು, ಇದು ಈಶ್ವರೀಯ ಪರಿವಾರ, ದೊಡ್ಡ ಪರಿವಾರ. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಪರಿವಾರ ಕಲ್ಪಕ್ಕೊಂದು ಬಾರಿ ಒಟ್ಟಾಗ್ತೀವಿ. ಆದ್ದರಿಂದ ಈ ಪರಿವಾರದ ವಿಶೇಷತೆಯನ್ನ ತಿಳ್ಕೊಳ್ಳೋದು, ಪರಿವಾರದಲ್ಲಿ ಚಂದ ನಡ್ಕೊಳ್ಳೋದು, ಇದು ಬಹಳ ದೊಡ್ಡ ಸಬ್ಜೆಕ್ಟ್. परिवार की भी विशेषता को जानना, परिवार में चलना एक महान सब्जेक्ट है. ಸುಲಭನ ಕಷ್ಟನೋ? ಯಾಕೆಂದ್ರೆ ಒಬ್ಬರಂಗೆ ಒಬ್ಬರೇ ಇರಂಗಿಲ್ಲ. ಮಾತ್ರ ನಿಮ್ಮ ಮನಸ್ಸಿಗೆ ಒಪ್ಪಂಗೆನೆ ಅವರೇನು ಇರಂಗಿಲ್ಲ. ಅವರು ಅವರ ಪಾತ್ರ ಏನುಂಟು, ಅವರ ಸಂಸ್ಕಾರ ಹೇಗುಂಟೋ ಹಂಗಿರ್ತಾರ. ಒಬ್ಬರಂಗೆ ಇನ್ನೊಬ್ರು ಇರಂಗಿಲ್ಲ. ಆದರೆ ನಾನು ಹೇಗಿರ್ಬೇಕು ಅದನ್ನ ಬಾಬಾ ತಿಳಿಸ್ತಾರೆ. ಅವ್ರು ಹೆಂಗ್ ಬೇಕಾರೆ ಇರ್ಲಿ. ಇದು ಈಶ್ವರೀಯ ಪರಿವಾರ, ಬ್ರಾಹ್ಮಣ ಪರಿವಾರ. ಕಲ್ಪಕ್ಕೊಂದ್ಸರಿ ನಾವು ಭೇಟಿಯಾಗಿದ್ದೀವಿ. ಈ ಆತ್ಮನ ಒರಿಜಿನಲ್ ಸಂಸ್ಕಾರವನ್ನ ನೋಡ್ತಾ ರೆಸ್ಪೆಕ್ಟ್ಫುಲ್ ಆಗಿ ಅವರಿಂದ ನಾವು ಕೆಲಸ ತಗೋಬೇಕು, ಕೂಡ್ಕೊಂಡು ಕೆಲಸ ಮಾಡಬೇಕು. ಇದು ದೊಡ್ಡ ಸಬ್ಜೆಕ್ಟ್. ವಿಶೇಷತೆಯನ್ನ ತಿಳ್ಕೊಳ್ಳೋದು, ಪರಿವಾರದಲ್ಲಿ ನಡ್ಕೊಳ್ಳೋದು ಮಹಾನ್ ಸಬ್ಜೆಕ್ಟ್. ಪಹಲೆ ಬಿ ಸುನಾಯಾತ ಬಾಬಾ ಅಂತ ನಿಮಗೆ ನಾನು ಮೊದಲು ತಿಳಿಸಿದ್ದೀನಿ. ಇಸ್ ಜ್ಞಾನ ಕಾ ಫೌಂಡೇಶನ್ ಹೇ. ಹೇಳಿ, ಈ ಜ್ಞಾನದ ಫೌಂಡೇಶನ್ ಏನು? ಈ ಜ್ಞಾನದ ತಳಹದಿ ಏನು? ನಿಶ್ಚಯ. ನಿಶ್ಚಯ. ಈ ಜ್ಞಾನದ ಫೌಂಡೇಶನ್ ನಿಶ್ಚಯ. ನಿಶ್ಚಯ ಮೇ 4 ಬಾತೆ. ನಿಶ್ಚಯದಲ್ಲಿ 4 ಮಾತುಗಳಿವೆ. 4 ಮಾತುಗಳ ಬಗ್ಗೆ ನಿಶ್ಚಯ. ಎಷ್ಟು ಪರ್ಸೆಂಟೇಜ್ ಅನ್ಬೇಡ್ರಿ. ನನಗೆ 99% ನಿಶ್ಚಯ ಅಂದರೂ ಅವರು ಸಂಶಯ ಬುದ್ಧಿಯವರಂತಲೇ ಅರ್ಥ. ನಿಶ್ಚಯ ಅಂದ್ರೆ ನಿಶ್ಚಯ, ಅದರಲ್ಲಿ ಪರ್ಸೆಂಟೇಜ್ ಇಲ್ಲ. ಬಾಬಾ ತಿಳಿಸ್ತಿದ್ದಾರೆ 4 ಮಾತುಗಳ ಬಗ್ಗೆ ನಿಶ್ಚಯ ಇರಲಿ. 1, ಬಾಪ್. ಯಾರ ಜೊತೆಗೆ? ಬಾಬರ ಜೊತೆಗೆ ನಿಶ್ಚಯ. ಶಿವ ತಂದೆಯ ಜೊತೆಗೆ ನಿಶ್ಚಯ. ದಾದಾ ಸಾತ್ ಮೇ ಹೇ ಹಿ. ಬಾಪ್ ಜೊತೆಗೆ ದಾದನ ಜೊತೆಗಿದ್ದಾರೆ ಅಂದ್ರೆ ಅರ್ಥ ಏನು? ಅವರ ಜೊತೆಗೆ ಇವರ ಮೇಲೂ ನಿಶ್ಚಯ.
ಒಂದೇ, ಬಾಪ್ ದಾದ ಇಬ್ಬರ ಮೇಲೂ ನಿಶ್ಚಯ. ಎರಡನೇದು ನಾಲೆಜ್ ಮೇ ನಿಶ್ಚಯ. ಬಾಬಾ ನಮಗೆ ಏನು ತಿಳುವಳಿಕೆ ಕೊಟ್ಟಿದ್ದಾರೆ, ಏನು ಜ್ಞಾನ ಕೊಟ್ಟಿದ್ದಾರೆ, ಆ ಜ್ಞಾನದಲ್ಲಿ ನಿಶ್ಚಯ. ಮೂರನೇದು ಡ್ರಾಮಾ ಮೇ ನಿಶ್ಚಯ. ಯಾವುದಂತಾರೆ ಬಾಬಾ? ನಾಟಕದಲ್ಲಿ ನಿಶ್ಚಯ. ನಾಲ್ಕನೇದು ಪರಿವಾರ ಮೇ ಸಭಿ ಮೇ ನಿಶ್ಚಯ. ಪರಿವಾರದಲ್ಲಿಯೂ ಎಲ್ಲರ ಮೇಲೆ ನಿಶ್ಚಯ. ಇದು ಇಡೀ ಕಲ್ಪಕ್ಕೆ ಒಂದು ಬಾರಿ ಸಿಗುವಂತ ಪರಿವಾರ, ಈಶ್ವರಿಯ ಪರಿವಾರ, ಬ್ರಾಹ್ಮಣ ಪರಿವಾರ. ಎಷ್ಟು ದೊಡ್ಡ ಪರಿವಾರ! ನಿಶ್ಚಯ. ಬಾಬಾ ತಿಳಿಸ್ತಿದ್ದಾರೆ, ಬಾಪ್ ಮತ್ತೆ ದಾದಾ नॉलेज ड्रामा परिवार। तो निश्चय बुद्धि हो, सहज पुरुषार्थी बन जाते हो। ನಿಶ್ಚಯ ಬುದ್ಧಿ ಇದ್ರೆ ಸಹಜ ಪುರುಷಾರ್ಥಿಗಳು. ಬಾಬಾ ನೋಡಿ ಮೊದಲು ಪುರುಷಾರ್ಥಕ್ಕೆ ಏನಂದ್ರು? ಸದಾ ಶಬ್ದ ಸೇರಿಸ್ರಿ. ನೆಕ್ಸ್ಟ್ ಏನಂದ್ರು ಬಾಬಾ? ಪುರುಷಾರ್ಥ ತೀವ್ರ ಆಗ್ಬೇಕಾರೆ ಏನ್ ಮಾಡಬೇಕು? ಈಗೇನಂತಾರೆ ಬಾಬಾ? ಪುರುಷಾರ್ಥ ಸಹಜ. ಯಾವಾಗ ಸಹಜ? ನಿಶ್ಚಯ ಇದ್ದಾಗ ಪುರುಷಾರ್ಥ ಸಹಜ. निश्चय इद्दाग पुरुषार्थ सहज। जैसे बाप दादा में निश्चय है, ऐसे परिवार में भी निश्चय आवश्यक है। बाप दादारवರ ಜೊತೆಗೆ ನಿಶ್ಚಯ, ಜೊತೆಗೆ ಪರಿವಾರದ ಜೊತೆಗೂ ನಿಶ್ಚಯ। जैसे देखो, जब आप कोई भी बात की पैकिंग करते हो तो क्या करते हो? ಯಾವ್ದಾದ್ರು ಒಂದು ಪ್ಯಾಕಿಂಗ್ ಮಾಡ್ಬೇಕಪ್ಪ, ಏನ್ ಮಾಡ್ತೀವಿ ಅವಾಗ? ಚಾರೋ ಈ तरफ ಟೈಟ್ करते हो ना। ಪ್ಯಾಕಿಂಗ್ ಮಾಡ್ಬೇಕಾದ್ರೆ ನಾಲ್ಕು ಕಡೆ ಟೈಟ್ ಮಾಡ್ತೀವಲ್ವಾ? ಈ ಕಡೆ ದಾರ ಬರ್ತದೆ, ಈ ಕಡೆನೂ ಬರ್ತದೆ, ಈ ಕಡೆನೂ ಬರ್ತದೆ, ಈ ಕಡೆನೂ ಬರ್ತದೆ. ಒಂದು ರಟ್ಟಿನ ಬಾಕ್ಸ್ ಕೊಟ್ರೆ, ಒಂದು ಹಗ್ಗ ಕೊಟ್ರೆ, ಒಳಗಡೆ ಎಲ್ಲ ಸಾಮಾನು ತುಂಬಿಸಿ ಪ್ಯಾಕಿಂಗ್ ಏನ್ ಮಾಡ್ತೀರಿ? ನಾಲ್ಕು ಕಡೆನೂ ಸಹಿತ ಪ್ಯಾಕಿಂಗ್ करते हो। ಬೇಕಲ್ವಾ? ಪ್ಯಾಕಿಂಗ್ करते हो तो क्या करते? चार ही तरफ टाइट करते हो। एक तरफ भी अगर टाइट नहीं किया हलचल होती है। ಒಂದು ಕಡೆ ಏನಾರ ಹಗ್ಗ ಲೂಸ್ ಇದ್ರೆ ಏನಾಗ್ತದೆ? ಹಲ್ಚಲ್ ಇರ್ತದೆ। ಐಸೆ ಹಿ ಬಾಪ್ नॉलेज, नॉलेज में भी विशेष ड्रामा और परिवार। बाप नॉलेज, नॉलेज में भी विशेष ड्रामा और परिवार। अगर चार ही बातें मजबूत नहीं है तो क्या होता? बाबा ಹೇಳ್ತಾರೆ, विघ्न आते ही, विघ्न आते ही। चारों तरफ टाइट नहीं है, क्या होता? हलचल होती है। ನಾಲ್ಕು ಕಡೆ ಟೈಟ್ ಆಗಿ ಪ್ಯಾಕ್ ಮಾಡಿಲ್ಲ ಅಂದ್ರೆ ಹಲ್ಚಲ್. ಎತ್ತಿಡುವಾಗನೇ ಒಂದು ಕಡೆ ಏನಾಗ್ಬೋದು? ಒಳಗಿದ್ದ ಸಾಮಾನು ಜಾರಿ ಬೀಳ್ಬೋದು. ಇದು ನಾಲ್ಕು ಮಾತಿನ ಕಡೆಗೆ ನಿಶ್ಚಯ ಇತ್ತಂದ್ರೆ ಬಾಬಾ ಅಂತಾರೆ ನಮ್ದು ನಿರ್ವಿಘ್ನ. ಇಲ್ಲ ಅಂದ್ರೆ ವಿಘ್ನ ಆತೆ ಹಿ। ವಿಘ್ನೋं को पार करने में अटेंशन देना पड़ता। ಮತ್ತೆ ಆ ವಿಘ್ನವನ್ನ ಪಾರ್ ಮಾಡಬೇಕಾದ್ರೆ ಅಟೆನ್ಷನ್ ಕೊಡಬೇಕು। ಆದ್ರಿಂದ ಪರಿವಾರ की पहचान, परिवार से प्यार, एक दो को समझना ये बहुत आवश्यक है। ಯಾಕೆಂದ್ರೆ ಪರಿವಾರದ ನಡುವೆನೇ ಬರೋದು ಗಲಾಟೆ, ವಿಘ್ನ, ಅಡೆತಡೆಗಳು ಎಲ್ಲ ಎಲ್ಲಿಂದ? ಪರಿವಾರದಿಂದ। ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಪರಿವಾರದ ಬಗ್ಗೆ ಪೆಹಚಾನ್ ಏನಿರ್ಬೇಕು? ಚಂದ ಅರ್ಥ ಮಾಡ್ಕೋಬೇಕು। ಎರಡನೇದು ಪರಿವಾರ ಸೇ ಪ್ಯಾರ್, ಪರಿವಾರದ ಜೊತೆಗೆ ಪ್ರೀತಿ ಇರ್ಬೇಕು। ಮೂರನೇದು ಏಕ ದೋಕೋ ಸಮಜ್ನ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ನಡಿಬೇಕು। ಆದ್ರಿಂದ ಪರಿವಾರ ಕಿ ಪಹಚಾನ್, ಪರಿವಾರ ಸೇ ಪ್ಯಾರ್, ಏಕ ದೋಕೋ ಸಮಜ್ನ ये बहुत आवश्यक है, बहुत आवश्यक है। ಸರಿ, ಸಬ್ಜೆಕ್ಟ್ ನೋಡಿ ಬಾಬಾದ ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಬಾಬಾ। ಗೊತ್ತಾಯ್ತಲ್ವಾ? ಈ ಜ್ಞಾನದ ಫೌಂಡೇಶನ್ ಏನಾಯ್ತು? ನಿಶ್ಚಯ। ಯಾವ ನಾಲ್ಕು ಮಾತುಗಳ ಬಗ್ಗೆ ನಿಶ್ಚಯ? ಬಾಪ್ ದಾದಾ, ನಾಲೆಜ್, ಅದರಲ್ಲಿಯೂ ಡ್ರಾಮಾ, ನಂತರ ಪರಿವಾರ। ಇನ್ನು ಪರಿವಾರದ ಬಗ್ಗೆ ನಿಶ್ಚಯ ಬರಲಿಕ್ಕೆ ಇನ್ನಷ್ಟು ಎಕ್ಸ್ಪ್ಲನೇಷನ್।
ಯಾಕೆಂದ್ರೆ ನಮಗೆ ಡ್ರಾಮದ ಬಗ್ಗೆ ನಿಶ್ಚಯ ಆಯಿತು, ಬಾಪ್ತಾದ ನಿಶ್ಚಯ ಇದೆ, ಜ್ಞಾನ ಪಕ್ಕ ಇದೆ, ಏನು ತೊಂದರೆ ಇಲ್ಲ. ಆದರೆ ಎಲ್ಲರ ಜೊತೆ ಕೂಡ್ಕೊಂಡು ಬದುಕುವಾಗ ಏನು ಬರ್ತದೆ? ವಿಘ್ನ ಬರ್ತದೆ, ವಿಘ್ನ ಬರ್ತದೆ. ಅದಕ್ಕೆ ಏನು ಮಾಡಬೇಕು? ಪರಿವಾರವನ್ನ ಪೇಚಾನ್ನ, ಪರಿವಾರ ಸೆ ಪ್ಯಾರ್, ಏಕ ದೋಕ ಸಮಜನ, ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇಂದ ನಡಿಬೇಕು. ಇದು ಬಹಳ ಅವಶ್ಯಕತೆ ಇದೆ. नेक्स्ट, पूर्वज हो, पूज्य हो, तो ये बातें भी अपने में या साथियों में लानी है. ಪೂರ್ವಜ ಮತ್ತು ಪೂಜ್ಯ ಇದು ನಮ್ಮ ಜೊತೆಗೆ ಮತ್ತೆ ಸಾಥಿಯರ ಜೊತೆಗೂ ಈ ಅನುಭವ ತರಬೇಕು. ಕ್ಯಾ ಬಿ ಹೋ, ಯಾರೇ ಹೆಂಗೆ ಇರಲಿ ಸಾಥಿಯರು ನಂಬರ್ ವರ ಹೇನಾ, ನಮ್ಮಂಗೆನವ್ರು ಇರ್ಬೇಕಾದ್ರೆ ಹೆಂಗೆ? ನಂಬರ್ ಹೆಚ್ಚು ಕಡಿಮೆ ಇದೆ ಅಲ್ವಾ. लेकिन ब्राह्मण परिवार का विशेष कार्य है दुआ देना, दुआ लेना. ಬ್ರಾಹ್ಮಣ ಪರಿವಾರದ ವಿಶೇಷ ಕೆಲಸ ಏನು? ಆಶೀರ್ವಾದ ಮಾಡಿ ಆಶೀರ್ವಾದ ತೆಗೆದುಕೊಳ್ಳಿ. ಕೈ ಬಚ್ಚೆ कहते हैं बाबा दूसरा क्रोध करता है, बाबा अभी दुआ लेगा कैसे? ಏನ್ ಮಾಡೋದು ಬಾಬಾ? ಅವ್ರು ಏನ್ ಮಾಡ್ತಾರೆ? ಕ್ರೋಧ ಮಾಡ್ತಾರೆ. ನಾನು ಆಶೀರ್ವಾದ ಹೆಂಗ್ ತಗೊಳ್ಳಿ? दुआ तो लेगा कैसे? दुआ तो लेगा नहीं, क्रोध करेगा. ಅವ್ರ ಹತ್ರ ಆಶೀರ್ವಾದ ಏನ್ ತಗೊಳ್ಳಿ ನಾನು? ಅವ್ರು ಏನ್ ಮಾಡ್ತಿದ್ದಾರೆ ನನ್ನ ಮೇಲೆ? ಸಿಟ್ಟು ಮಾಡ್ತಿದ್ದಾರೆ ಬಾಬಾ. ಬಾಪ್ ದಾದಾ ಕೇತೆ ಹೇ, ಉತ್ತರ ಏನದಕ್ಕೆ? ಅಲ್ಲ, ದುವಾ ದೇನಾ, ದುವಾ ಲೇನಾ, ತಗೊಳ್ಳೋದು ಹೆಂಗೆ? ಅವ್ರು ಸಿಟ್ಟು ಮಾಡ್ತಿದ್ದಾರಲ್ಲ. ಬಾಪ್ ದಾದಾ ಕೇತೆ ಹೇ अच्छा संस्कार वश वह बद दुआ देता है. आप दुआ देने चाहते हो लेकिन वह बद दुआ देता है. लेकिन उसने बद दुआ दी, लेने वाला कौन? ಹೌದಾ? ಅವರು ಸಿಟ್ಟು ಮಾಡಿದರಾ? ನಿಮಗೆ ಶಾಪ ಕೊಡ್ತಾ ಇದ್ದಾರಾ? ನಿಮಗೆ ಆಶೀರ್ವಾದ ಅವ್ರು ಕೊಡ್ತಾ ಇಲ್ಲ, ಬದಲಾಗಿ ಏನ್ ಮಾಡ್ತಿದ್ದಾರೆ? ಅವ್ರು ಬೈತಿದ್ದಾರೆ. ಸರಿ, ಬೈಲಿ, ಬದುದುವ ಕೊಡ್ಲಿ. ತಗೊಳ್ಳೋರು ಯಾರು? ಲೇನೆ ವಾಲೆ ಕೌನ್? ನೀವು ಅವ್ರು ಬೈದಾಗ ಬದುದುವ ಕೊಟ್ಟಾಗ ತಗೊಂಡಕ್ಕಲ್ವ ನಿಮಗೆ ಬೇಜಾರಾದದ್ದು, ನಿಮ್ಮಲ್ಲಿ ಹಲ್ಚಲ್ ಬಂದದ್ದು? ನೀವು ತಗೊಂಡದ್ದು ಯಾಕೆ? ಲೇನೆ ವಾಲೆ ಆಪ್ ಹೋನ, ತಗೊಳ್ಳೋರು ಯಾರು? नावलवा. वह देने वाला, आप लेने वाले. तो उसकी बदुदुआ आपने ली क्यों? ಅವ್ರು ಕೊಟ್ರಪ್ಪ, ನಮಗೆ ಬೈಗಳನ್ನ ಕೊಟ್ರು, ಹೊಲಸು ಹೊಲಸು ಶಬ್ದದಲ್ಲಿ ನನಗೆ ಬೈದ್ರು, ಬೈಲಿ. ನೀವು ತಗೊಂಡ್ರಿ ಯಾಕೆ? ನೀವು ತಗೊಂಡದ್ದು ಯಾಕೆ? ಈಗ ಯಾರ್ದು ಮಿಸ್ಟೇಕ್ ಈಗ? ನಮ್ಮದೇ. ತಗೊಂಡವರು ನಾವಲ್ವಾ? ಅಗರ ಆತ್ಮ ಕೋ ಒರಿಜಿನಲ್ ಸಂಸ್ಕಾರ ಸೆ ದೇಕೋ. ಅವರು ಬೈತಾ ಇದ್ದಾರೆ, ಒದರಾಡ್ತಾ ಇದ್ದಾರೆ, ನಾನೇನ್ ಮಾಡ್ಬೇಕು? ಅವರ ಒರಿಜಿನಲ್ ಸಂಸ್ಕಾರವನ್ನ ನೋಡಿ. ತೋ ಆಪ್ಕೋ ರಹಮ್ ಆಯೇಗಾ. ಅವರ ಒರಿಜಿನಲ್ ಸಂಸ್ಕಾರ ನೋಡಿದರೆ ರಹಮ್ ಆಯೇಗಾ. ಅವರು ಸಿಟ್ಟು ಮಾಡ್ತಾ ಹೊಲಸು ಹೊಲಸು ಶಬ್ದದಲ್ಲಿ ಬೈತಾ ಇರಬೇಕು, ನಾನು ಹಿಂಗೆ ಅವರ ಒರಿಜಿನಲ್ ಸಂಸ್ಕಾರ ನೋಡ್ತಾ ಇರಬೇಕು. ದಯೆ ಬರ್ತದ ಅವಾಗ. ಅವರನ್ನು ಕಂಡಾಗ ಸಿಟ್ಟು ಬರಂಗಿಲ್ಲ, ಏನ್ ಬರ್ತದೆ? ದಯೆ ಬರ್ತದೆ. ಸ್ವಯಂ भी सेफ रहो, बद दुआ लो नहीं. लेने वाले आप हो ना, ना दो ना लो. ಬಾಬಾ ಹೇಳ್ತಿದ್ದಾರೆ, ಅವರ ಮೇಲೆ ದಯೆ ಬರಬೇಕು, ಸ್ವಯಂ ಸೇಫ್ ಆಗಿರಿ. ಆ ರೀತಿಯೆಲ್ಲ ತಗೊಳ್ಳಿಕ್ಕೆ ಹೋಗ್ಬೇಡಿ. ಕೊಟ್ಟದೆಲ್ಲ ಏನ್ ಮಾಡೋದಲ್ಲ, ತಗೊಳ್ಳೋದಲ್ಲ. ಬದುದು ಅವನ್ನ ತಗೋಬೇಡಿ, ತಗೊಳ್ಳೋರು ನಾವಲ್ವಾ. ಆದ್ರಿಂದ ತಗೊಳ್ಬೇಡಿ, ಮತ್ತೆ ಆ ರೀತಿ ಬೇರೆಯವರಿಗೂ ಬದುದುವ ಕೊಡಬೇಡಿ. ದುವಾಯೇ ದೋ, ದುವಾಯೇ ಲೋ, ಬದುದುವಾ ನಾ ದೋ ನಾ ಲೋ, ನಾ ದೋ ನಾ ಲೋ. बाप दादा आज सभी बच्चों को होमवर्क देते हैं. ಹೇಳುವುದೆಲ್ಲ ಹೇಳಿ ಆಯ್ತು. ಒಂದು ಸಂಸಾರದಲ್ಲಿ 4 ಜನರ ಜೊತೆಗೆ ಬದುಕುವ ಕಲೆಯನ್ನ, ಆರ್ಟ್ ಆಫ್ ಲಿವಿಂಗ್, ಹೆಂಗ್ ಬದುಕಬೇಕು, ಎಲ್ಲ ಜನರ ಜೊತೆಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು. ಭಿನ್ನ ಭಿನ್ನ ಇರುವುದು ನ್ಯಾಚುರಲ್.
ಭಿನ್ನ ಸಂಸ್ಕಾರ ಇರ್ತದೆ. ನಂಬರ್ ವಾರ ಇರೋದಂತೂ ನ್ಯಾಚುರಲ್. ಆದರೆ ನಾವು ಸಹಜ ಪುರುಷಾರ್ಥಿಗಳಾಗಿರಬೇಕು, ಎಲ್ಲರ ಜೊತೆಗೆ ನ್ಯಾಚುರಲ್ ಆಗಿ. ಅದಕ್ಕೆ ಆತ್ಮಸ್ವರೂಪವನ್ನು ನೋಡೋದು ಮಾತ್ರ ಅಲ್ಲ, ಅವರ ಒರಿಜಿನಲ್ ಸಂಸ್ಕಾರವನ್ನೇ ನೋಡುವ ಅಭ್ಯಾಸ ಇರಬೇಕು. ಆವಾಗ ಅವರ ಮೇಲೆ ದಯೆ ಬರ್ತದೆ ಅಲ್ವಾ? ದಯೆ ಬರ್ತದೆ. ಅವ್ರು ಕೊಟ್ಟ ಬದುದು ನಮಗೆ ತಾಗಂಗೇ ಇಲ್ಲ, ತಗೊಳಂಗೇ ಇಲ್ಲ. बाप दादा आज सभी बच्चों को होमवर्क देते, कभी भी किसी को आत्मा रूप में देखो, वर्तमान संस्कार के रूप में नहीं देखो. ಹೋಮ್ವರ್ಕ್ ಏನೀಗ? ಎಲ್ಲರನ್ನು ಆತ್ಮರೂಪದಲ್ಲೇ ನೋಡಿ, ಅವರ ವರ್ತಮಾನ ಸಮಯದ ಸಂಸ್ಕಾರವನ್ನ ನೋಡಬೇಡಿರಿ. आत्मा कहा तो उस आत्मा के जो निजी संस्कार है, उस निजी संस्कार के रूप में संबंध में भी आओ, दृष्टि में भी आओ, उसी दृष्टि से देखो. तो यह जो विघ्न पड़ते, जिसके कारण पुरुषार्थ में तीव्रता नहीं आती है. ಪರಿವಾರದಲ್ಲಿಯೇ ಹೆಚ್ಚು ಕಡಿಮೆ ಆದ ಕೂಡಲೇ ಅದು ವಿಘ್ನ, ಪುರುಷಾರ್ಥದಲ್ಲಿ ತೀವ್ರತೆ ಬರಂಗಿಲ್ಲ. ಅದಕ್ಕೋಸ್ಕರ ಆತ್ಮ ಅಂತ ರೂಪದಲ್ಲೇ ನೋಡಬೇಕು, ನಿಜೀರ್ ಸಂಸ್ಕಾರ ರೂಪದಲ್ಲೇ ನೋಡಬೇಕು. ನಿಜಿ ಸಂಸ್ಕಾರದಲ್ಲಿ ಬಂದು ಸಂಬಂಧದಲ್ಲಿ ಬನ್ನಿ, ಒರಿಜಿನಲ್ ಸಂಸ್ಕಾರವನ್ನ ನೋಡ್ತಾ ದೃಷ್ಟಿ ಕೊಡಿ. ಬಾಬಾ ಹೇಳ್ತಾರೆ, ಆವಾಗ ಏನು ಜೋ ವಿಘ್ನ ಪಡ್ತೆ, ಯಾವ ಕಾರಣದಿಂದ ವಿಘ್ನ ಬರ್ತದೋ, ನಮಗೆ ಪುರುಷಾರ್ಥ ತೀವ್ರ ಆಗ್ಲಿಕ್ಕೆ ಬಿಡುವುದಿಲ್ವೋ, ಅದಕ್ಕೋಸ್ಕರ ತೋ ಅಭಿವೃತ್ತಿ ಬದಲೆಂಗೆ, ದೃಷ್ಟಿ ಬದಲೆಂಗೆ, ತೋ ಬಾತೆ ಸಮಾಪ್ತ ಹೋ ಜಾಯೇಗಿ. ನಾವು ಒಂದು ವೇಳೆ ಒರಿಜಿನಲ್ ಸಂಸ್ಕಾರದ ದೃಷ್ಟಿಯಿಂದಲೇ ನೋಡಿದ್ರೆ ವೃತ್ತಿನೂ ಬದಲಾಗ್ತದೆ, ದೃಷ್ಟಿನೂ ಬದಲಾಗ್ತದೆ, ಅಲ್ಲಿ ಬಂದಂತ ಸಮಸ್ಯೆ ಸಮಾಪ್ತಿಯಾಗ್ತದೆ. ಬಾತೆ ಸಮಾಪ್ತ ಹೋ ಜಾಯೇಗಿ. बाकी की क्या भी बातें देखते हो, बाप दादा ने पहले भी कहा है, तो सदा आप ब्राह्मण परिवार का एक एक फर्ज है. ಎಷ್ಟು ತಿಳಿಸ್ತಾರೆ ಬಾಬಾ. ಬ್ರಾಹ್ಮಣ ಪರಿವಾರದಲ್ಲಿ ಒಬ್ಬರೊಬ್ಬರದ್ದು ಸಹಿತ ನಿಮ್ದು ಕರ್ತವ್ಯ. ಏನ್ ಕರ್ತವ್ಯ? ಈ ಪರಿವಾರದ ಬಗ್ಗೆನೇ ಎಷ್ಟು ವಿಸ್ತಾರವಾಗಿ ಹೇಳ್ತಿದ್ದಾರೆ ಬಾಬಾ. ಯಾಕೆ ಅಂತಂದ್ರೆ ಜ್ಞಾನದಲ್ಲಿ ನಿಶ್ಚಯ, ಬಾಪ್ತಾದರ ಜೊತೆಗೆ ನಿಶ್ಚಯ, ಡ್ರಾಮದಲ್ಲಿ ಎಲ್ಲ ನಿಶ್ಚಯ. ಆದ್ರೆ ಈ ಪರಿವಾರದ ಜೊತೆ ಬಂದಾಗನೇ ಏನ್ ಬರೋದು? ಎಲ್ಲ ಹಲ್ಚಲು, ಏರ್ಪೇರು, ಅವರ ಅವಗುಣ ನೋಡೋದು, ಅವರ ಬಗ್ಗೆ ಟೀಕಿಸೋದು, ಬೈಯೋದು, ಇವೆಲ್ಲ ಪರಿವಾರ ಜೊತೆ ಬಂದಾಗ ಬರ್ತದೆ. ಅದಕ್ಕೆ ಪರಿವಾರ ಜೊತೆ ಹೆಂಗಿರ್ಬೇಕು, ಇದು ಎಂಥ ಪರಿವಾರ, ಮೊದಲ ಪರಿವಾರದ ಮೌಲ್ಯವನ್ನ ಬಾಬಾ ನಮಗೆ ಅರಿವು ಮೂಡಿಸ್ತಾರೆ. ಇದು ಯಾವಾಗ ಸಿಗ್ಬೇಕು ನಮಗೆ? ನಾವು ಒಟ್ಟಾಗುವುದೇ ಇದು ಒಂದು ಜನ್ಮದಲ್ಲಿ ಒಟ್ಟಾಗ್ತೀವಿ. ಬಾಬಾ ತಿಳಿಸ್ತಾರೆ. ಆದ್ದರಿಂದ ಬಾಬಾ ಜ್ಞಾನದ ಜೊತೆಗೆ ಡ್ರಾಮಾ, ಪರಿವಾರ, ಈ ಪರಿವಾರದಿಂದ ವಿಘ್ನ ಫೀಲ್ ಆಗಬಾರ್ದು. ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ಒಂದು ವೇಳೆ ಆಶೀರ್ವಾದ ಅವ್ರು ಕೊಡ್ತಾ ಇಲ್ಲ, ಬೈಗಳನ್ನು ಕೊಡ್ತಿದ್ದಾರಂದ್ರೆ ನೀವೇನ್ ಮಾಡಬೇಕು? ಸ್ವೀಕಾರ ಮಾಡಬೇಡಿ. ಅವರ ಒರಿಜಿನಲ್ ಸಂಸ್ಕಾರ ನೋಡಿ ಅವರಿಗೆ ಏನ್ ಮಾಡಿ? ದಯೆ ತೋರಿಸಿರಿ. ಈಗ ನೆಕ್ಸ್ಟ್ ಇನ್ನೊಂದು ಫರ್ಜ್, ಶುಭ ಭಾವನಾ ಶುಭ ಕಾಮನಾ ದೇನಾ, ಶುಭ ಭಾವನಾ ಶುಭ ಕಾಮನಾ ಲೇನಾ. ಶುಭ ಭಾವನೆ ಶುಭ ಕಾಮನೆಯನ್ನ ಕೊಡಿ, ಅವರಿಂದ ಶುಭ ಭಾವನೆ ಶುಭ ಕಾಮನೆಯನ್ನ ತಗೊಳ್ಳಿ. ಉಸ್ ಸಂಸ್ಕಾರ ಸೆ ದೇಖೋ ಅವ್ರ ಚಲೋ. ಏಕ್ ಅವ್ರ ಬಿ ಬಾತ್ ಬತಾತೆ, ಇನ್ನೊಂದು ಮಾತು ಹೇಳ್ತೀನಿ ಅಂತಾರೆ ಬಾಬಾ. ಎಷ್ಟಾಯ್ತು ಪರಿವಾರದ ನಡುವೆ ಹೆಂಗಿರ್ಬೇಕು? ಇನ್ನೊಂದು ಮಾತು ಬರ್ಕೊಳ್ಳಿ. ಬರೀ ಬರ್ಕೊಳ್ಳೋದಷ್ಟೇ ಅಲ್ಲ, ಪ್ರಾಕ್ಟಿಕಲ್ ನಮ್ಮ ಜೀವನದಲ್ಲಿ ಇವತ್ತು ನಡ್ಕೋಬೇಕಾ ರೀತಿ. ಪಹಲೆ ಬಿ ಬತ್ತಾಯಿ, ನಿಮಗೆ ಮೊದಲು ಹೇಳಿದ್ದೀನಿ. ಕಹ ಸಂಘಟನೆ में कभी कभी परदर्शन, परचिंतन, परमत के तरफ आकर्षित हो जाते. ಎಲ್ಲ ಸರಿ ಅನ್ನಿಸ್ತಾ ಉಂಟಾ ಬಾಬಂದು? ಎಲ್ಲ ನಮ್ದು ಹಣೆ ಬರ ಎಲ್ಲ ಹೇಳ್ತಾನ. ಏನ್ ಮಾಡ್ತಿದ್ದೀವಿ ನಾವು? ಪರಿವಾರದಲ್ಲಿ ಪರಚಿಂತನೆ, ಪರದರ್ಶನ, ಪರಮತ. अभी इन तीन पर को काट दो. तीन
पर को काट दो. ಪರ ಚಿಂತನೆ, ಪರ ಮತ, ಪರ ದರ್ಶನ. ಈ ಪರ ಎನ್ನುವುದನ್ನು ತೆಗೆದು ಬಿಡಿ, ಕಾಟುದು. ಏಕ ಪರ ರಖೋ, ಅದ್ಯಾವುದು? ಒಂದು ಪರ ಅನ್ನೋದನ್ನ ಇಟ್ಕೋಬೇಕು. ಯಾವ ಶಬ್ದ ಹೇಳಿ? ಒಂದು ಪರ ಅನ್ನೋದನ್ನ ಇಟ್ಕೋಬೇಕು. ಪರಮತ, ಪರದರ್ಶನ, ಪರಚಿಂತನೆ ಬೇಡ. ಆದರೆ ಒಂದು ಪರವನ್ನ ಇಟ್ಕೋಬೇಕು. ಯಾವ ಪರ? ಯಾವ ಶಬ್ದದ ಪ್ರಾರಂಭದಲ್ಲಿ ಪರ ಬರಬೇಕು? ಪರ ಉಪಕಾರ. ಪರ ಉಪಕಾರ ಅನ್ನೋದನ್ನ ಇಟ್ಕೋಬೇಕು. ಪರಮತ, ಪರದರ್ಶನ, ಪರಚಿಂತನೆ ತೆಗೆದಾಕಿ. ಕಾಟುದು. ಏಕ ಪರ ರಖೋ. एक पर है पर उपकार. पर उपकार करना है, परोपकारी. ब्राह्मणों का स्वभाव है पर उपकारी. ಪರರಿಗೆ ಉಪಕಾರಿಯಾಗಿ ಇರಬೇಕು. ಶುಭ ಭಾವನೆ, ಶುಭ ಕಾಮನೆಯಲ್ಲಿ ಇರಬೇಕು. ಪ್ರತಿಯೊಬ್ಬರನ್ನು ಪೆಹಚಾನ್ ಮಾಡಿ, ಪರಿವಾರದ ಮೇಲೆ ಪ್ರೀತಿ ಇಟ್ಕೊಂಡು ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡ್ಕೋಬೇಕು. ಅವರ ಒರಿಜಿನಲ್ ಸಂಸ್ಕಾರವನ್ನ ನೋಡ್ಬೇಕು. ಅವರೇನಾದ್ರು ಸಿಟ್ಟು ಮಾಡಿದ್ರೆ ನಮ್ಗೆ ದಯೆ ಬರಬೇಕು. ಅವರ ಒರಿಜಿನಲ್ ಸಂಸ್ಕಾರ ಜೊತೆಗೇನೆ ಕನೆಕ್ಷನ್ ಇಟ್ಕೋಬೇಕು. ಹೋಮ್ವರ್ಕ್ ಏನಾಯ್ತು? ಈಗ ಹೋಮ್ವರ್ಕ್ ಏನಾಯ್ತು? ಪುರುಷಾರ್ಥದಲ್ಲಿ ತೀವ್ರತೆ ಬರ್ಲಿಕ್ಕೋಸ್ಕರ ಹೋಮ್ವರ್ಕ್ ಏನ್ ಕೊಟ್ರು ಬಾಬಾ? आत्मा कहा उस आत्मा के जो निजी संस्कार है उसी निजी संस्कार के रूप में संबंध में आओ. ಇಲ್ಲಿ ಬಾಗಿಲಿನಿಂದ ಹೊರ ಹೋಗ್ತೀರಾ, ಆತ್ಮಗಳನ್ನ ಕಾಣಬೇಕು, ಆತ್ಮಗಳ ನಿಜಿ ಸಂಸ್ಕಾರವನ್ನ ನೋಡ್ಬೇಕು. ಬಾಬಾ ಹೇಳ್ತಾರೆ, ಆವಾಗ ವೃತ್ತಿ ಚೇಂಜ್ ಆಗ್ತದೆ, ದೃಷ್ಟಿ ಚೇಂಜ್ ಆಗ್ತದೆ. ಇನ್ನೊಂದು ಮುಖ್ಯ ಮಾತು, ಶುಭ ಭಾವನೆ ಶುಭ ಕಾಮನೆಯನ್ನ ಕೊಡಿ, ಶುಭ ಭಾವನೆ ಶುಭ ಕಾಮನೆಯನ್ನ ತಗೊಳ್ಳಿ. ಇನ್ನೊಂದು ಮಾತು, 3 ಪರವನ್ನ ತೆಗೆದು ಹಾಕ್ರಿ, 1 ಪರವನ್ನ ಇಟ್ಕೊಳ್ಳಿ. ಇವತ್ತಿನಿಂದ ಪರಚಿಂತನೆ ಮಾಡುವಂಗಿಲ್ಲ, ಪರದರ್ಶನ ಮಾಡುವಂಗಿಲ್ಲ, ಪರಮತದ ಪ್ರಕಾರ ನಡೆಯಂಗಿಲ್ಲ. ಶ್ರೀಮತದ ಪ್ರಕಾರನೇ ಇರತಕ್ಕದ್ದು, ಪರ ಉಪಕಾರಿಯಾಗಿಯೇ ಇರತಕ್ಕದ್ದು. ओके, पर उपकारी. दूसरी सीजन में बाप दादा हर एक बच्चे में ये परिवर्तन देखने चाहते हैं. हो सकता है ನೆಕ್ಸ್ಟ್ ಈಗ ಬರ್ತಾರೆ ಬಾಬಾ ನವೆಂಬರ್ 17ಕ್ಕೆ ಕನ್ನಡಿಗರನ್ನ ಮಿಲನ ಮಾಡಲಿಕ್ಕೆ ಬರ್ತಾರೆ. ಆವಾಗ ನಾನು ನಿಮ್ಮೆಲ್ಲರ ಹತ್ರ ಇದನ್ನು ನೋಡ್ಲಿಕ್ಕೆ ಬಯಸ್ತೀನಿ. ಇವತ್ತಿನಿಂದ ಬಾಬಾ ಹೇಳಿದಂತೆಯೇ ನಡೆಯತಕ್ಕದ್ದು. ಹೋ ಸಕ್ತಾ ಹೇ ಅಥವಾ ಇನ್ನು ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಇನ್ನು ಬೇಕಾದ್ರೆ ಏನ್ ಮಾಡ್ತಾನೆ, ಬಿಡಿಸಿ ಬಿಡಿಸಿ ಎಳೆಯಾಗಿ ಹೇಳ್ತಾನೆ ಬಾಬಾ. ಹೋ ಸಕ್ತಾ ಹೇ, ಬಾಪ್ ದಾದಾ ಮುಬಾರಕ್ ದೇತೆ ಹಿ. ಇನ್ನೂ ನಡೆದಿಲ್ಲ, ಮೊದಲೇ ಏನ್ ಕೊಟ್ಟಾಯ್ತು? ಶುಭಾಶಯವನ್ನ ಕೊಡ್ತಿದ್ದಾರೆ. ಏಕದೋಕು ಅಟೆನ್ಷನ್ ದಿಲಾತೆ ರಹನ. ಒಬ್ರು ಇನ್ನೊಬ್ರಿಗೆ ಈ ಮಾತನ್ನ ಏನ್ ಮಾಡ್ತಾ ಇರಿ, ಗಮನ ಹರಿಸಿರಿ. ನಿಮ್ಗೂ ಗಮನ ಇರ್ಲಿ, ಮತ್ತೊಬ್ಬರಿಗೂ ಗಮನ ಹರಿಸಿರಿ. ಕ್ಯಾ ಕರ್ನಾ? रोज रात को सोने के पहले बाप दादा को गुड नाइट करने के पहले अपने सारे दिन का पोता मिल देना. ದಿನ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮೊದಲು, ಬಾಬನಿಗೆ ಗುಡ್ ನೈಟ್ ಹೇಳೋಕ್ಕಿಂತ ಮೊದಲು, ಬೆಳಗಿಂದ ರಾತ್ರಿ ತನಕದ್ದು ಎಲ್ಲ ಸಮಾಚಾರವನ್ನ ಬಾಬನಿಗೆ ಒಪ್ಪಿಸತಕ್ಕದ್ದು. ನೋಡ್ಬೇಕಾವಾಗ ಬೇರೆಯವ್ರು ಬದುದುವ ಕೊಟ್ರೆ ನಾನು ಹೆಂಗಿದ್ದೆ, ನಾನು ಮತ್ತೊಬ್ಬರ ಬಗ್ಗೆ ಪರಚಿಂತನೆ ಏನಾರು ಮಾಡಿದ್ನ, ನನಗೂ ಸಿಟ್ಟು ಬಂತ, ಮತ್ತೊಬ್ಬರನ್ನ ಆತ್ಮಸ್ವರೂಪದಲ್ಲಿ ನೋಡಿದ್ನ ನಾನು, ಅವರ ಒರಿಜಿನಲ್ ಸಂಸ್ಕಾರದ ಜೊತೆಗೇನೆ ಕನೆಕ್ಷನ್ ಇಟ್ಕೊಂಡಿದ್ನ, ಅಚ್ಚಾ ಕಿಯಾ ಯಾ ಬುರಾ ಕಿಯಾ, ನಾನು ಒಳ್ಳೇದು ಮಾಡಿದ್ನೋ ಕೆಟ್ಟದ್ ಮಾಡಿದ್ನೋ, जो भी किया वो बाप को पोता मिल दे के अपने बुद्धि को खाली करके गुड नाइट करना. ರಾತ್ರಿ ಮಕ್ಕೋಬೇಕಾದರೆ ನಿಮ್ಮ ಬುದ್ಧಿಯಲ್ಲಿ ಖಾಲಿ ಮಾಡಿ ಮಕ್ಕೊಂಡ್ಬಿಡ್ಬೇಕು. ಬಾಬಾ ಗುಡ್ ನೈಟ್ ಅನ್ಬೇಕಾದ್ರೆ ಬುದ್ಧಿಯೆಲ್ಲ ಖಾಲಿ ಆಗ್ಬೇಕು. ಇವತ್ತೇನೋ ಆದದ್ದು ಹೋದದ್ದು, ಅವರ ಬಗ್ಗೆ ಮಾತಾಡಿದ್ದು, ಇವ್ರ ಜೊತೆ ಜಗಳಾಡಿದ್ದು ಮತ್ತೆ ಮರುದಿವಸಿಗೆ ಎತ್ಕೊಂಡು ಹೋಗೋದಲ್ಲ. ಒಂದ್ ವೇಳೆ ಏನಾರಂತ ಹೆಚ್ಚು ಕಡಿಮೆ ಆಗಿದ್ರು ಬಾಬನಿಗೆ ಒಪ್ಪಿಸಿ ಬುದ್ಧಿಯನ್ನ ಖಾಲಿ ಮಾಡಿ ಬಾಬಾ ಗುಡ್ ನೈಟ್ ಅಂತ ಹೇಳಿ ಮಲ್ಕೋಬೇಕು. ಅವರು ಬಾಪಕಿ ಯಾದ್ ಮೇ ಹಿ ಸೋಜಾನ, ಮತ್ತೆ ಬಾಬನ
ನೆನಪಿನಲ್ಲೇ ಮಲ್ಕೊಂಬಿಡಿ. ಫಿರ್ ಆಪಕ್ಕೆ ನೀಂದ್ ಬಹುತ್ ಅಚ್ಚಿ ಹೋಗಿ, ನಿಮಗೆ ನಿದ್ರೆನೂ ಸಹಿತ ಭಾಳ ಚೆನ್ನಾಗಿ ಬರ್ತದೆ. ಪಹಲೆ ಅಪ್ನೆ ಕೋ ಖಾಲಿ ಕರ್ನಾ, ಬುದ್ಧಿ ಮೇ ಕೊಯ್ ಬಾತ್ ನಹಿ ರಖನಾ. ನೆನ್ಪಿಟ್ಕೊಳ್ಳಿ, ಇವತ್ತಿನಿಂದ ರಾತ್ರಿ ಮಕ್ಕಳಕ್ಕಿಂತ ಮೊದಲು ಏನೂ ಆಗಲೇಬಾರ್ದು. ಏನಾರ ಆಗಿದ್ರೂ ಬಾಬನಿಗೆ ಒಪ್ಪಿಸಿ ಬುದ್ಧಿಯನ್ನ ಖಾಲಿ ಮಾಡಬೇಕು. ಬಾಪಕ್ಕೆ ರೂಪ ಮೇ ಸಾರಾ ಪೋತಾ ಮಿಲ್ ಸಚ್ಚಿ ದಿಲ್ ಕಾ ದೇ ದಿಯಾ. ಶಿವ ಬಾಬಾ ನನ್ನ ತಂದೆ, ಸತ್ಯ ಹೃದಯದಿಂದ ಎಲ್ಲ ನನ್ನ ಲೆಕ್ಕವನ್ನು ಅವನಿಗೆ ಕೊಟ್ಟೆ. ಆಪಕೋ ಧರ್ಮರಾಜಪುರಿ ಮೇ ಜಾನೆಗೆ ಅವಶ್ಯಕತೆ ನಹಿ ಪಡೇಗಿ. ಒಂದು ವೇಳೆ ದಿನದ ಲೆಕ್ಕ ಬಾಬನಿಗೆ ಕೊಟ್ಟು ಕ್ಲಿಯರ್ ಮಾಡಿಕೊಂಡು ಬಾಬಾ ಗುಡ್ ನೈಟ್ ಹೇಳಿಬಿಟ್ರೆ, ನೆಕ್ಸ್ಟ್ ಈಗ ಅವನು ಬಾಬಾ ನಮ್ಮ ಪಾಲಿಗೆ ತಂದೆ. ಈಗ ತಂದೆ ರೂಪದಲ್ಲಿ ನಮ್ಮ ಜೊತೆಗಿದ್ದಾಗ ಈ ರೀತಿ ನಡ್ಕೊಂಡ್ರೆ ನಾಳೆ ಧರ್ಮರಾಜನ ಹತ್ರ ಹೋಗುವ ಅವಶ್ಯಕತೆ ಇಲ್ಲ. ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ ಹೋ ಜಾಯೇಗಾ. ಸತ್ಯ ಹೃದಯದಲ್ಲಿ ಸಾಹೇಬ ಯಾವಾಗಲೂ ರಾಜಿಯಾಗಿರ್ತಾನೆ. ಏನಾರು ಹೆಚ್ಚು ಕಡಿಮೆ ಆದರೂ ಸತ್ಯ ಹೃದಯದಿಂದ ಆ ತಂದೆಗೆ ಒಪ್ಪಿಸಿರಿ. ಅವನು ಸಿಟ್ಟಿಗೆ ಹೇಳಂಗಿಲ್ಲ. ನಾನು ಹೇಳಿದ್ರು ನೀವು ನಡೆಯಂಗಿಲ್ಲಲ್ಲ, ನನ್ನ ಸುದ್ದಿ ಬರಬೇಡ ನೀನು ಅಂತ ಅನ್ನಂಗೆ ಇಲ್ಲ ಅವನು. ಇನ್ನೂ ಅವನ ತಂದೆ. ಸತ್ಯ ಹೃದಯದಿಂದ ನಾವು ಎಲ್ಲವನ್ನು ಅವನಿಗೆ ಒಪ್ಪಿಸಿದರೆ ಅವನು ನಮ್ಮ ಜೊತೆಗೆ ರಾಜಿಯಾಗಿರ್ತಾನೆ. ಅಚ್ಚ ತೋ ಹೋಮ್ವರ್ಕ್ ಮಿಲಾ. एक तो अपने पूर्वज और पूज्य स्वरूप की सेवा चलते फिरते कर सकते हो. ಅದನ್ನು ಮರಿಬೇಡ್ರಿ. ಮತ್ತೆ ನಡೆಯುವಾಗ ತಿರುಗುವಾಗ ನಾನು ಪೂಜ್ಯಾತ್ಮ ಪೂರ್ವಜಾತ್ಮ ಅನ್ನೋದನ್ನ ನೆನ್ಪಿಡ್ಕೋಬೇಕು. ಬಾಪನೆ देखा ये जनक बच्ची ने तबीयत खराब होते कराची की सेवा में विशेष मनसा सकाश दी. ಜನಕ ಬಚ್ಚಿ ಜಾನಕಿ ದಾದಿಜಿಯವರು, ಅವರಿಗೆ ಶರೀರ ಖರಾಬ್ ಆಗಿತ್ತು, ಶರೀರದ ಆರೋಗ್ಯ ಸರಿ ಇರಲಿಲ್ಲ. ಆದರೆ ಕರಾಚಿಯಲ್ಲಿ ಸೇವೆ ಮಾಡುವಾಗ ಮನಸ ಸಕಾಶ ಕೊಡ್ತಿದ್ರು. ಚಾಹೆ ನಿಮಿತ್ತ ಕೊಯ್ ಬಿ ಹೇ, ಅಲ್ಲಿ ಬೇರೆಯವ್ರ ನಿಮಿತ್ತ ಇರ್ಬೋದು. ಇಸ್ನೇ ಪ್ರಾಕ್ಟಿಕಲ್ ಮೇ ಕಿಯಾ. ನೋಡಿದ್ರೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮನಸ್ಸಿನಿಂದ ಏನು ಕೊಡ್ಬೋದು? ಸಕಾಶ ಕೊಟ್ಟರು, ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ರು. वहाँ की आत्माओं को सकाश मिली और आगे आगे उमंग में बढ़ रहे हैं. तो ऐसे बाप दादा ने प्रैक्टिकल एग्जाम्पल देखा, तो आप सभी भी कर सकते हो. जनक बच्चे ಪ್ರಾಕ್ಟಿಕಲ್ ನಮ್ಮೆಲ್ಲರಿಗೂ ಉದಾಹರಣಾ ಮೂರ್ತಿ. ತಾವು ಸಹಿತ ರೀತಿ ಮಾಡಲಿಕ್ಕೆ ಸಾಧ್ಯ. दुखी को चिल्लाने वाले को खुशी की लहर पहुंचा सकते हो. ದುಃಖಿಗಳಿಗೆ, ನಂತರ ಮೊರೆ ಇಡೋರು ಬೊಬ್ಬಿಡೋರು ಅವರಿಗೂ ಸಹಿತ ಖುಷಿಯ ಅಲೆಗಳನ್ನ ಸಕಾಶನ್ನ ತಾವು ತಲುಪಿಸಲು ಸಾಧ್ಯ. ಆಪ್ಗೆ ಭಕ್ತಾತ್ಮೋं का पुकार सुन रहे हैं ना. ಒಂದ್ ಕಡೆ ದುಃಖಿಗಳು, ಇನ್ನೊಂದ್ ಕಡೆ ಚಿಲ್ಲಾನೆ ವಾಲೆ, ಮತ್ತೊಂದ್ ಕಡೆ ನೋಡಿದ್ರೆ ಭಕ್ತರು. ಹಮಾರಿ ದೇವಿ ಹಮಾರ ದೇವತಾ ಕಬ್ ಆಕೆ ರಹಂ ಕರೆಂಗೆ. ಭಕ್ತರು ಏನ್ ಮಾಡ್ತಿದಾರಂತೆ, ನನ್ನ ದೇವಿ ನನ್ನ ದೇವತಾ ನನಗೆ ಯಾವಾಗ ದಯೆ ತೋರಿಸ್ತಾರಪ್ಪ ಅಂತ ಹೇಳ್ಕೊಂಡು ಭಕ್ತರು ಒಂದು ಕಡೆ. ಆಪಕ ಸುನೈ ನೈ ದೇತಾ, ನಿಮ್ ಕೇಳಂಗಿಲ್ವಾ? ಬಾಬಾ ಅಂತಿದ್ದಾರೆ, ಲೇಕಿನ್ ಬಾಪಕೋ ಬಹುತ್ ಸುನೈ ದೇತಾ ಹೇ. ನನಗಂತೂ ಬಹಳ ಕೇಳಿ ಬರ್ತಾ ಉಂಟಂತಾರೆ ಬಾಬಾ. ಹರ್ ಏಕ್ ಇಷ್ಟಕ್ಕೋ ಪುಕಾರ್ ರಹೇ ಹಿ, ಸುನೈ ನೈ ದೇತಾ. ಇಷ್ಟ ದೇವ ಇಷ್ಟ ದೇವಿ ಅಂತ ಹೇಳ್ಕೊಂಡು ಅವರು ತಮ್ಮ ಮನೆ ದೇವರಂತ ಮಾಡ್ಕೊಂಡೇ ಇರ್ತಾರೆ. ಅವರಿಗೆ ಸ್ಪೆಷಲ್ ಪೂಜೆ. ತಮ್ದೇನಾದ್ರು ಕಷ್ಟ ಬಂದರೆ ಏನು ಮಾಡ್ತಾರೆ? ಹೇಳ್ಕೊತಾರೆ, ಕೇಳ್ಕೊಳ್ತಾರೆ, ಚಿಲ್ಲಾತೆ ಹಿ. ಅವರ ಧ್ವನಿ ಕೇಳಂಗಿಲ್ವಾ? आपने ही जानते हो कि हमारे भक्त कौन से ही. ಭಕ್ತ तो जानते हो ना. ಭಕ್ತರಿಗೆ ಗೊತ್ತಿದೆ ನಮ್ಮ ದೇವಿ ನಮ್ಮ ದೇವತಾ ಅಂತ, ನಿಮಗೆ ಗೊತ್ತಿಲ್ವಾ? ಕೇಳ್ತಿದ್ದಾರೆ ಬಾಬಾ. वो तो पुकारते हैं, आप हर ब्राह्मण आत्मा के भक्त है, चाहे डीले हो चाहे होशियार हो, ಭಕ್ತ आपके भी है ना. ಇಲ್ಲಿ ಕೆಲವರು ಡೀಲಾ ಇರಬಹುದು ಪುರುಷಾರ್ಥದಲ್ಲಿ, ಕೆಲವರು ಹುಷಾರ್ ಇರ್ಬೋದು. ಏನೇ ಇರಲಿ ಅವ್ರ ಭಕ್ತರು ಎಲ್ಲ ನಮ್ದೇ ಭಕ್ತರ ಹೋದ ಅಲ್ಲ. ಜಡ್ ಮೇ ಬೈಟೆ ಹೋನಾ ತೋ ಆಪಕ ಸಕಾಶ್ ಕಾ ಪಾರ್ಟ್ ಹೈ. ಜಡ ರೂಪದಲ್ಲಿ ಎಲ್ಲ ಮೂರ್ತಿಗಳು ಕುಂತಿವೆ.
ನಾವು ಚೈತನ್ಯದಲ್ಲಿ ಈಗ ಸಕಾಶ್ ಕೊಡುವ ಪಾತ್ರವನ್ನ ಮಾಡಿ. ತೋ ಅಭಿ ಮನ್ಸಾ ಸೇವಾಕೋ ಬಡಾವೋ. ಏನ್ ಮಾಡ್ಬೇಕೀಗ? ಮನ್ಸಾ ಸೇವೆಯನ್ನ ವೃದ್ಧಿ ಮಾಡಿ. ಅವರು ಜಿತನ ಬಿಸಿ रहेंगे ಉತ್ತನ ನಿರ್ವಿಘ್ನ रहेंगे. ಈ ರೀತಿ ಸೇವೆಯಲ್ಲಿ ಬ್ಯುಸಿ ಇರಬೇಕು. ಆವಾಗ ನಾವು ನಿರ್ವಿಘ್ನ ಇರ್ತೀವಿ. कर सकते हो ಮನ್ಸಾ ಸೇವಾ ಕರ್ನ ಜಾನ್ತೆ ಹೋ ನಾ? ಮನ್ಸಾ ಸೇವಾ ಮಾಡ್ಲಿಕ್ಕೆ ಬರ್ತದಲ್ವಾ? ಅಚ್ಚಾ, ನಿಯಮ ಪೂರ್ವಕ ಕರ್ತೆ ಹೋ ಯಾ ಕಭಿ ಕಭಿ ಕರ್ತೆ ಹೋ? ಬಾಬಾ, ನೀ ಹೇಳಿದಂತೆ ನಿಯಮಪೂರ್ವಕವಾಗಿ ನಾನು ಮಾಡ್ತಾ ಇದ್ದೀನಿ ಅಂತೀರೋ? ಬಾಬಾ, ನಾನು ಕೆಲವೊಮ್ಮೆ ಮಾಡ್ತೀನಿ ಅಂತೀರೋ? ಏನು ಹೇಳ್ತೀರಿ? ಅಗರ್ ಕಭಿ ಕಭಿ ಕರ್ತೆ ಹಿ ತೋ ಉಸ್ಕೋ ರೆಗ್ಯುಲರ್ ಕರೋ. ಕೆಲವೊಮ್ಮೆ ಮಾಡ್ತೀನಿ ಅಂತಿದ್ರೆ ಇವತ್ತಿನಿಂದ ಏನ್ ಮಾಡ್ಬಿಡಿ, ರೆಗ್ಯುಲರ್ ಮಾಡಿ. ಅವ್ರ ಅಗರ್ ತೋಡಿ ಕರ್ತೆ ಹಿ ತೋ ಉಸ್ಕೋ ಅವ್ರು ಬಡಾವು. ಸ್ವಲ್ಪ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಮಾಡಿ. ಕೆಲವೊಮ್ಮೆ ಮಾಡ್ತಾ ಇದ್ರೆ ರೆಗ್ಯುಲರ್ ಮಾಡಿ. ಸ್ವಲ್ಪ ಮಾಡ್ತಾ ಇದ್ರೆ ಅವ್ರು ಬಡಾವು. ಸಾರೆ ಕಲ್ಪ ಕಾ ಆಧಾರ್ ಅಭಿ ಕಿ ಸೇವಾ ಕಾ ಫಲ ಹೈ. ಇಡೀ ಕಲ್ಪದ ಆಧಾರ ಈಗ ನಾವು ಮಾಡಿದ ಸೇವೆಯ ಫಲ. ಈಗ ನಾವೇನು ಮಾಡಿದ ಸೇವೆಯ ಫಲ ಏನಿದೆ, ಇಡೀ ಕಲ್ಪಕ್ಕೆ ಅದು ಆಧಾರ. ಚಾಹೆ ಪೂಜಾರಿ ಬನೆಂಗೆ, चाहे राज्याधिकारी बनेंगे, दोनों का आधार अभी की सेवा, अभी की अवस्था, अभी का बोल, अभी का संबंध संपर्क है. ಬಾಬಾ ಹೇಳ್ತಿದ್ದಾರೆ, ನಾವು ಯಾವಾಗ ಪೂಜಾರಿ ಬನೆಂಗೆ, ಪೂಜಾರಿ ಇದ್ದಾಗ ಮತ್ತೆ ರಾಜ್ಯಾಧಿಕಾರಿ ಇದ್ದಾಗ, ದ್ವಾಪರ ಕಲಿಯುಗ ನಂತರ ಸತ್ಯತ್ರೇತಾಯುಗ, ಇದು ಎರಡಕ್ಕೂ ಸಹಿತ ಅಂದ್ರೆ ಇಡೀ ಕಲ್ಪಕ್ಕೆ ಆಧಾರ ನಮ್ಮ ಸೇವೆ. ಆಪಕಿ ಅವಸ್ಥಾ ನಮ್ಮ ಮಾನಸಿಕ ಅವಸ್ಥೆ, ಆಪಕಿ ಬೋಲ್ ನಮ್ಮ ಮಾತು, ನಂತರ ಅಭಿಕ ಸಂಬಂಧ ಸಂಪರ್ಕ. ನಮ್ಮ ಯಾವುದಾದಂದ್ರೆ ಬಾಬಾ ಈಗಿನ ಅವಸ್ಥೆ, ಮಾನಸಿಕ ಅವಸ್ಥೆ, ಮತ್ತೆ ಮಾತು, ಮತ್ತೆ ಸಂಬಂಧ ಸಂಪರ್ಕ. बाप दादा यही चाहते हैं कि जितनी % अभी है उससे बढ़नी चाहिए. ಎಲ್ಲ ಓಕೆ, ಈಗ ಸ್ವಲ್ಪ ಪರ್ಸೆಂಟೇಜ್ ಅಷ್ಟೇ ಇದೆ, ಅದನ್ನು ಏನು ಮಾಡ್ಕೋಬೇಕೀಗ? ವೃದ್ಧಿ ಮಾಡಿ ಅಲ್ವಾ? ಮನ್ಸ ವಾಚ ಕರ್ಮಣ. ಮನ್ಸ ಅವಸ್ಥೆ, ವಾಚ ಅಭಿಕ ಬೋಲ್, ನಂತರ ಕರ್ಮಣ ಅಂದರೆ ಸಂಬಂಧ ಸಂಪರ್ಕ. ಬಾಬಾ ತಿಳಿಸ್ತಿದ್ದಾರೆ, ಪರ್ಸೆಂಟೇಜ್ ಇದ್ದದನ್ನು ವೃದ್ಧಿ ಮಾಡಿ. वैसे तो बाप दादा पहले से ही कहते हैं करना है तो अभी करो. ಮಾಡುವಂಗಿತ್ತಂದ್ರೆ ಈಗಲೇ ಮಾಡಿ, ಕಭಿ नहीं. बाप दादा को कभी के गीत बहुत सुनाते हैं, बहुत अच्छे करके सुनाते हैं, लेकिन बाप दादा ಬಾಬಾ ಅಂತಾರೆ ಕಭಿ ಕಭಿ ಅಂತ ಅನ್ನೋದು ನಿಮ್ಮ ಮಾತು ಯಾವಾಗಲೂ ಕೇಳಿ ಬರ್ತಾ ಉಂಟು. ಕಭಿ ಕಭಿ ಅನ್ನೋ ಶಬ್ದವನ್ನ ತೆಗೆದು ಹಾಕಬೇಕು. ಅಭಿ ಮತ್ತೆ ರೆಗ್ಯುಲರ್, ಸ್ವಲ್ಪ ಇದ್ದದನ್ನ ತೆಗೆದು ಹಾಕಿ ಬಡಾನ ಜಾಸ್ತಿ ಮಾಡಿ. ಬಾಪ್ दादा को कभी के गीत अच्छे नहीं लगते, अभी के गीत अच्छे लगते. तुरंत दान महापुण्य. ಕೂಡಲೇ ಈಗಂದ್ರೆ ಈಗಲೇ ತುರಂತ ದಾನ್ ಯಾರು ಮಾಡ್ತಾರೋ ಅದು ಮಹಾನ್ ಪುಣ್ಯ. तो समझा अभी क्या करना है? समझा ಅಂತ ಇಷ್ಟು ಸುಲಭವಾಗಿರಂಗಿಲ್ಲ ಬಾಬನ ಧ್ವನಿ. ನೀವು ಈಗ ಡೈಮಂಡ್ ಹಾಲಲ್ಲಿ ಕೂತ್ಕೊಳ್ಳಿ, ಅಥವಾ ಮಧುಬನದಲ್ಲಿ ಮೆಡಿಟೇಷನ್ ಹಾಲಲ್ಲಿ ಯಾರು ಬಾಬರ ಮಿಲ್ಲ ಮಾಡಿದಿರಿ? ಮೆಡಿಟೇಷನ್ ಹಾಲಲ್ಲಿ ಬಾಬರ ಮಿಲ್ಲ ಮಾಡುವಾಗ ಎಲ್ಲ ಮುರಳಿ ಮುಗಿದ ಮೇಲೆ ಸಮಜ ಅಂತ ಹಿಂಗೆ ನೋಡ್ತಾರೆ. 1 ನಿಮಿಷ 2 ನಿಮಿಷ ಆದ್ಮೇಲೆ ಸಮಜ ಅಚ್ಚಾ ಅಭಿ ಕ್ಯಾ ಕರ್ನಾ ಹೈ ಅಂದ್ರೆ ಅಷ್ಟೆಲ್ಲ ಮುರಳಿ ಹೇಳಿದ್ದು ಒಳಗಿಳಿತಾ ಅಂತಲೇ ಅರ್ಥ. ಅಥವಾ ಈ ಕಿವಿಯಿಂದ ಕೇಳಿದ್ದು ಇನ್ನೊಂದ್ರಿಂದ ಹೋಗೋದು ಅಥವಾ ವರ್ಣನೆ ಮಾಡೋದು ಅಷ್ಟೇನಾ? ಸರಿ ಅರ್ಥ ಆಯ್ತಾ? ಒಳಗಿಳಿತಾ? ಧಾರಣೆ ಆಯ್ತಾ? ಬಹಳ ರಹಸ್ಯ ಇದೆ.
ಸಂಜಾ ಅನ್ನುವಾಗ ಅಲ್ಲಿ ಜಿಮ್ ಆಗ್ಬಿಡ್ತಿತ್ತಲ್ಲಿ ಮುರಳಿ ಕೇಳುವಾಗ ಸಂಘಟನೆಯಲ್ಲಿ. ಸಂಜಾ ಅಂದ ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್ ಸ್ವಲ್ಪ ಹೊತ್ತು. अच्छा, बाप दादा सभी चारों ओर के बच्चों को देख खुश भी होते. बाप दादा चारों ओर के सिवाय अकेला कुछ नहीं करने चाहते. ನಾನು ಒಬ್ಬ ಏನು ಮಾಡ್ತೀನಿ, 4 ಕಡೆ ಮಕ್ಕಳನ್ನ ಕಟ್ಕೊಂಡೆ ಅಲ್ವಾ ಸ್ವರ್ಗ ಕಟ್ಟೋದು ಬಾಬಾ. हर रोज बच्चों का आह्वान करते रहते हैं. तीव्र पुरुषार्थी बच्चे, मीठे बच्चे, प्यारे बच्चे, अब चलो ಮಾಡ್ತಾರೆ ಬಾಬಾ. ಆತ್ಮಗಳ ನಮ್ಮನ್ನ ಆಹ್ವಾನ ಮಾಡ್ತಾರೆ. ತೀವ್ರ ಪುರುಷಾರ್ಥಿ ಮಕ್ಕಳೇ, ಮಧುರ ಮಕ್ಕಳೇ, ಪ್ರೀತಿಯ ಮಕ್ಕಳೇ, ಬನ್ನಿ ಹೋಗೋಣ. अब चलो. अच्छा, चारों ओर के बच्चों को बाप दादा देखकर चाहे सम्मुख बैठे हैं, चाहे कहाँ भी बैठे हैं, लेकिन सभी को बाप याद है. ಬಾಬನ ಸಮ್ಮುಖದಲ್ಲಿ ಕೂತ್ಕೊಂಡೇ ಇರ್ತಾರೆ ಮುರಳಿ ಕೇಳಲಿಕ್ಕೆ. ಕೆಲವೊಮ್ಮೆ ಬೇರೆ ಕಡೆ ಕುಂತಿರ್ತಾರೆ. ಎಲ್ಲಿ ಕುಂತಿದ್ರು ಸಹಿತ ನನ್ನ ನೆನಪಿದೆ ಅಲ್ವಾ. ಬಾಪುಕೋ ಬಿ ಕೌನ್ ಯಾದ ಹೇ. ಬಾಬಾ ಅಂತಾರೆ ನನಗೂ ಯಾರ ನೆನಪು. ಚಾರೋ ವರ್ಕೆ ಬಚ್ಚೆ ಯಾದೆ. 4 ಕಡೆಯವರು ಬಾಬಾ 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 ಅಂತ ತಂದೆ ಸಮ್ಮುಖದಲ್ಲಿ ಕೂತ್ಕೊಂಡು ಮೆಲ್ಲ ಮಾಡ್ತಾ ಇರ್ತಾರೆ. ಬಾಬನಿಗೂ 4 ಕಡೆಯ ಮಕ್ಕಳು ನೆನಪಿಗಿದೆ. ಬಾಪ ಹರ್ ಬಚ್ಚೋಂ ಕೆ ಲಿಯೇ ಯಹಿ ಆಶಾ ರಖ್ತೆ. ಎಲ್ಲ ಮಕ್ಕಳ ಪ್ರತಿ ನನಗೆ ಈ ಆಸೆ ಇದೆ. ಹರ್ ಬಚ್ಚ ಬಾಪ್ ಸಮಾನ್ ಬನ್ನಾ ಹಿ ಹೈ. ಪ್ರತಿಯೊಂದು ಮಕ್ಕಳು ತಂದೆಯ ಸಮಾನ ಆಗಲೇಬೇಕು. ಇದು ಬಾಬನ ಆಸೆ. बाप के हर एक बच्चे में जो आशाएं हैं वो जानता है कि नंबरवार है, लेकिन फिर भी अपने नंबर अनुसार भी संपत्ति तो बनना है ना. ಆಗ್ಲಿ ನಂಬರ್ ವಾರ್ ಇದೆ, ನಂಬರ್ ವಾರ್ ಆದ್ರೂ ಸಹಿತ ಬೇಗ ಸಂಪನ್ನಾಗ್ರಿ ಅಲ್ಲ ಅಂತಾರೆ ಬಾಬಾ. ಹರ್ ಏಕಕ್ಕೆ ಪುರುಷಾರ್ಥಕ್ಕೂ ಬಿ ದೇಖ್ತೆ ಹಿ. ಪ್ರತಿಯೊಬ್ಬರ ಪುರುಷಾರ್ಥವನ್ನ ನೋಡ್ತಾರೆ ಬಾಬಾ. ಕ್ಯಾ ಕ್ಯಾ ಕರ್ ರಹೇ ಹಿ, ಏನೇನ್ ಮಾಡ್ತಿದ್ದಾರೆ. ಬಾಪಕೋ ಬಹುತ್ ಪ್ಯಾರ್ ಆತಾ ಹೈ. ಮಕ್ಕಳು ಮಾಡೋ ಪುರುಷಾರ್ಥ ನೋಡಿದರೆ ಬಾಬನಿಗೆ ಬಹಳ ಪ್ರೀತಿ ಬರ್ತದೆ. बच्चे जब मेहनत करते हैं ना तो बहुत प्यार आता है. मेहनत से छूट जाए. ಎಷ್ಟು ಮಕ್ಕಳು ಪರಿಶ್ರಮ ಪಡ್ತಾರೆ. ಬಾಬಾ ಹೇಳ್ದಂಗೆ ನಡಿಬೇಕು ನಡಿಬೇಕು ನಡಿಬೇಕಂತ ಸೇವೆ ತಗೊಳ್ಳಿ, ಜ್ಞಾನ ತಗೊಳ್ಳಿ, ಕ್ಲಾಸಿಗೆ ಬರೋದು, ಮುರಳಿ ಕೇಳೋದು, ಅಮೃತ ವೇಳೆ ಹೇಳೋದು, ಬಾಬಾ ಗುಡ್ ನೈಟ್ ಅಂತ ಹೇಳ್ಕೊಂಡು ಅವನಿಗೆ ಎಲ್ಲ ದಿನಚರಿ ಒಪ್ಪಿಸಿ ಮಲಗೋದು ಎಲ್ಲ ಬಾಬಾ ಹೇಳಿದಂಗೆ ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ನಂಬರ್ ಹೆಚ್ಚು ಕಡಿಮೆ ಇದೆ. ಹೆಚ್ಚು ಕಡಿಮೆ ಆದರೆ ಅದರಲ್ಲಿ ಪಕ್ಕಾಗಿರಲ್ಲ. ಬಾಬಾ ಅಂತಾರೆ ಬಾಬನಿಗೆ ಬಹಳ ಪ್ರೀತಿ ಬರ್ತದೆ. ಮಕ್ಕಳು ಪರಿಶ್ರಮದಿಂದ ಏನಾಗಬೇಕು, ಮುಕ್ತರಾಗಬೇಕು. ಪ್ಯಾರ್ ಮೇ ಖೋ ಜಾಯೆ. ಮಕ್ಕಳು ಪರಿಶ್ರಮ ಪಡಬಾರ್ದು, ಬದಲಾಗಿ ಪ್ರೀತಿಯಲ್ಲಿ ಮುಳುಗಿ ಬಿಡಬೇಕು. ಬಾಬನ ಪ್ರೀತಿಯಲ್ಲಿ ಮುಳುಗಿ ಬಿಡಬೇಕು. ಪ್ಯಾರ್ ಮೇ ಮೆಜಾರಿಟಿ ಪಾಸ್ ಹೈ, ಲೇಕಿನ್ ಬಾತೋ ಮೇ ಆ ಜಾತೆ ತೋ ಬಾಪು ಕೋ ಭೂಲ್ ಜಾತೆ. ಬಾಬನ ಪ್ರೀತಿಯಲ್ಲಿ ಎಲ್ಲರೂ ಪಾಸ್, ಮೆಜಾರಿಟಿ ಎಲ್ಲರೂ ಬಾಬನ ಪ್ರೀತಿಯಲ್ಲಿ ಮುಳುಗ್ತಾ ಇದ್ದೀರಿ. ಆದರೆ ಮಾತಿನಲ್ಲಿ ಬಂದಾಗ ಬಾಬನನ್ನ ಮರಿತೀರಿ. ಬಾತೋ ಮೇ ಆ ಜಾತೆ ಬಾಪು ಕೋ ಭೂಲ್ ಜಾತೆ. ಬಾತ್ ಬಾಪ್, ಮಾತಲ್ಲಿ ಬಂದಾಗ ಬಾಬನನ್ನ ಮರೆತು ಬಿಡ್ತೀವಿ. ಅಚ್ಚಾ, 4 ಕಡೆಯ ಮಕ್ಕಳಿಗೆ ಬಾಪ್ ದಾದಾ पदम पदम गुणा प्यार दिल का दुलार स्वीकार हो. सभी को, मालिक बच्चों को बाप लाख लाख बधाइयां दे रहे हैं. उड़ते चलो उड़ाते चलो. अच्छा, अब ಶಾಂತಿ. ಹಾರ್ತಾ ಇರ್ಬೇಕು. ನನ್ನ ಜೊತೆ ಸಂಬಂಧ ಸಂಪರ್ಕದಲ್ಲಿ ಯಾರು ಬರ್ತಾರೋ ಅವರನ್ನು ಏನ್ ಮಾಡಬೇಕು, ಹಾರಿಸ್ತಾ ಇರಬೇಕು. ಲಾಕ್ ಲಾಕ್ ಶುಭಾಶಯವನ್ನ ಕೊಡ್ತಾ ಇದ್ದಾರೆ ಬಾಬಾ. ಅಚ್ಚಾ, ಇವತ್ತಿನ ವರದಾನ स्वस्थिति द्वारा सर्व परिस्थितियों को पार करने वाले ನಿರಾಕಾರಿ ಅಲಂಕಾರಿ ಭವ. ಸ್ವಸ್ಥಿತಿಯ ಮೂಲಕ ಸರ್ವ ಪರಿಸ್ಥಿತಿಗಳನ್ನು ಪಾರು ಮಾಡುವ ನಿರಾಕಾರಿ ಅಲಂಕಾರಿ ಆಗಿರಿ. ಬಾಬಾ ಹೇಳ್ತಾರೆ, ಯಾರು ಅಲಂಕಾರಿಯೋ ಅವರಿಗೆ ದೇಹ ಅಹಂಕಾರ ಬರೋದಿಲ್ಲ.
ಯಾರು ನಿರಾಕಾರಿ ಮತ್ತು ಅಲಂಕಾರಿಯಾಗಿರ್ತಾರೆ ಅದೇ ಮನ್ಮನಾಭವ ಮಧ್ಯಾಚೀಭವ. ನಿರಾಕಾರಿ ಮನ್ಮನಾಭವ, ಅಲಂಕಾರಿ ಮಧ್ಯಾಚೀಭವ. ಆ ರೀತಿ ಸ್ವಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವ ಪರಿಸ್ಥಿತಿಗಳನ್ನು ಸಹಜವಾಗಿ ಪಾರು ಮಾಡ್ತೀವಿ. ಅನೇಕ ಪ್ರಕಾರದ ಹಳೆಯ ಸ್ವಭಾವ ಸಮಾಪ್ತಿಯಾಗ್ತದೆ. स्वामे आत्मा का भाव देखने से भाव स्वभाव की बातें समाप्त हो जाती. स्वामे आत्मा का भाव, ಆತ್ಮ 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 ಒಳಗಿನಿಂದ, ಭಾವ ಅಂದರೆ ಒಳಗಿನಿಂದ ಆತ್ಮಭಾವ. ಆವಾಗ ಹೊರಗಡೆ ಕಾಣುವ ಭಾವ ಸ್ವಭಾವ ಅದು ಸಮಾಪ್ತಿ. ಸಾಮನ ಕರ್ನೆಗೆ ಸರ್ವಶಕ್ತಿಯ ಸ್ವಯಂಮೇ ಆತಿ ಹೈ. ಆದ್ದರಿಂದ ಸ್ವಸ್ಥಿತಿಯ ಮೂಲಕ ಸರ್ವ ಪರಿಸ್ಥಿತಿಗಳನ್ನು ಪಾರು ಮಾಡುವ ನಿರಾಕಾರಿ ಅಲಂಕಾರಿ ಆಗಿರಿ. ಸ್ಲೋಗನ್: ಸಂಕಲ್ಪ का एक कदम आपका तो सहयोग के 1000 कदम ಬಾಪಕ್ಕೆ. ಸಂಕಲ್ಪದ ಒಂದು ಹೆಜ್ಜೆ ನನ್ನದು, ಸಹಯೋಗದ 1000 ಹೆಜ್ಜೆ ಬಾಬಂದು. ಸಂಕಲ್ಪದ ಒಂದು ಹೆಜ್ಜೆ ನಂದು, ಸಹಯೋಗದ 1000 ಹೆಜ್ಜೆ ಬಾಬಂದು. ಹಿಮ್ಮತೆ ಬಚ್ಚೆ ಮದದೆ ಬಾಪ್. ಹಿಮ್ಮತ್ತಿನ ಸಂಕಲ್ಪದ ಹೆಜ್ಜೆ ಒಂದು ನಂದು. ಇವತ್ತಿನಿಂದ ಈ ಮುರಳಿಯನ್ನು ಬೇಕಾದರೆ ಸ್ಪೆಷಲ್ ಪರ್ಸನಲ್ ಆಗಿ ಇಟ್ಕೊಳ್ಳಿ, ಸಪರೇಟ್ ಇಟ್ಕೊಳ್ಳಿ ಈ ಮುರಳಿ ಬೇಕಾದರೆ. ಯಾಕೆಂದರೆ ಇದರಲ್ಲಿ ಎಲ್ಲ ಬಂತು. ಇಡೀ ನಮ್ಮ ಟೋಟಲಿ ಈಶ್ವರ್ಯ ಜೀವನ ಹೆಂಗಿರ್ಬೇಕಿದು, ಹೆಂಗೆ ನಾವು ಸೇವೆಯಲ್ಲಿ ಬ್ಯುಸಿ ಇರಬೇಕು, ಎಲ್ಲರ ಜೊತೆಗೆ ಹೆಂಗಿರಬೇಕು, ಇಡೀ ಕಲ್ಪವೃಕ್ಷಕ್ಕೆ ನಾವು ಆಧಾರ ಮೂರ್ತಿ ಹೆಂಗೆ. ಅಚ್ಚಾ, ಇವತ್ತಿನ ಮುರಳಿಯ ಪ್ರಕಾರ ಹಿಮ್ಮತ್ತಿನ ಸಂಕಲ್ಪ ಮಾಡಿ. ಬಾಬಾ ಏನು ಮಾಡ್ತಾರೆ? 1000 ಹೆಜ್ಜೆ ಮುಂದೆ ಬಂದು ನಮಗೆ ಸಹಯೋಗ ಕೊಡ್ತಾರೆ. ಅವ್ಯಕ್ತ ಇಶಾರೆ ಹರ್ಷಿತ ಇರಲಿಕ್ಕೋಸ್ಕರ ತಮ್ಮ ನೇಚರನ್ನು ಸರಳ ಮಾಡ್ಕೊಳ್ಳಿ, ಸಹನಶೀಲ ಇರಿ, ಹರ್ಷಿತ ಇರ್ತೀವಿ. ನಮ್ಮದು ಮತ್ತೆ ಮತ್ತೊಬ್ಬರ ಕಳೆದು ಹೋದುದನ್ನು ನೋಡಬಾರದು. 1 ಸೆಕೆಂಡಿಗೆ ಫುಲ್ ಸ್ಟಾಪ್. ಸರಳ ಚಿತ್ತ ಇರಿ. ಸರಳ ಚಿತ್ತ ಇದ್ದವರ ಕಣ್ಣು ಮುಖ ಚಲನದಲ್ಲಿ ಮಧುರತೆ ಕಾಣ್ತದೆ. ಯಾರು ಸಿಂಪಲ್ ಇರ್ತಾರೋ ಅವರ ಕಣ್ಣಿನಲ್ಲಿ ಮಧುರತೆ, ಅವರು ಮಾತಾಡಿದರೆ ಮಧುರತೆ, ಅವರ ಚಲನವಲನ ಮಧುರತೆ, ಹರ್ಷಿತ ಮುಖತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣ್ತದೆ. ಆ ರೀತಿ ಸರಳ ಚಿತ್ತ ಸ್ಥಿತಿ ಇರುವವರು ಮತ್ತೊಬ್ಬರನ್ನು ಸಹಿತ ಏನು ಮಾಡ್ತಾರೆ? ಸರಳ ಚಿತ್ತ ಮಾಡ್ತಾರೆ. ಸರಳ ಚಿತ್ತ ಅಂತಂದರೆ ಜೋ ಬಾತ್ ಸುನಿ ದೇಖಿ ಓ ಸಾರಯುಕ್ತ ಹೋ, ಅವರು ಸಾರು ಕೊಯ್ಯಿ ಉಟ್ಟಾಯಿ. ಏನು ಮಾತು ಬಂತು, ಯಾವುದನ್ನೋ ನೋಡಿದೆವು, ಸಾರವನ್ನು ನೋಡಿ ಅಷ್ಟೇ. ಅದು ಯಾಕೆ, ಏನು, ಹೇಗೆ, ಹಾಗೆ ಹೀಗೆ ವಿಸ್ತಾರಕ್ಕೆ ಹೋಗ್ಬೇಡ್ರಿ. ಈಗೇನೋ ಒಂದು ಹೆಚ್ಚು ಕಡಿಮೆ ಆಯ್ತಪ್ಪ, ಓಹೋ ಇನ್ನು ಮುಂದಕ್ಕೆ ನಾನು ಹೆಂಗಿರ್ಬೇಕು, ಜಸ್ಟ್ ಸಾರವನ್ನಷ್ಟೇ ಇಟ್ಕೋಬೇಕು. ಟೋಟಲ್ ಘಟನೆಗೆ ಏನು ಮಾಡಬೇಕು? ಫುಲ್ ಸ್ಟಾಪ್ ಹಾಕಬೇಕು. ಸರಳ ಚಿತ್ತ. ಆದ್ದರಿಂದ ಹರ್ಷಿತ ಇರಬೇಕಾದ್ರೆ ನೇಚರ್ ನಮ್ಮ ಸಿಂಪಲ್ ಆಗಿರಬೇಕು, ನಾವು ಸರಳ ಇರಬೇಕು, ಮತ್ತೆ ಸಹನಶೀಲರು. ಇವತ್ತಿನ ಸಮಾನ ಅಂತ ತಮಗೆ ಹೇಳಿ ಆಯಿತು. ನಾನು ಆತ್ಮ ಫುಲ್ ಸ್ಟಾಪ್ ಇಡುವ ಸಾರಯುಕ್ತನಾಗಿದ್ದೀನಿ. ಫುಲ್ ಸ್ಟಾಪ್ ಇಡುವ ಸಾರಯುಕ್ತನಾಗಿದ್ದೀನಿ. 3 ತಿಂಗಳ ಏನ್ ಘೋಷಣೆ? ಸೈಲೆನ್ಸ್ ಮಾಸ್, ಸೈಲೆನ್ಸ್ ಮೌನ ತಿಂಗಳು. ಇದಕ್ಕೆ ಸಂಬಂಧಪಟ್ಟ ಪಾಯಿಂಟ್. अब अपने दिल की शुभ भावनाएं अन्य आत्माओं को पहुंचाओ. ನಮ್ಮ ಹೃದಯದ ಶುಭ ಭಾವನೆಯನ್ನ ಅನ್ಯ ಆತ್ಮಗಳಿಗೆ ತಲುಪಿಸಿರಿ. ಸೈಲೆನ್ಸಿನ ಶಕ್ತಿಯನ್ನು प्रत्यक्ष करो. हर एक ब्राह्मण बच्चे में ये साइलेंस की शक्ति है, तो इतने ब्राह्मणों की सकाश क्या नहीं कर सकती? ಇಷ್ಟು ದೊಡ್ಡ ಬ್ರಾಹ್ಮಣ ಪರಿವಾರದವರ ಹತ್ರ ಸೈಲೆನ್ಸಿನ ಶಕ್ತಿ ಇದೆ. ಈ ಸೈಲೆನ್ಸಿನ ಶಕ್ತಿಯಿಂದ ಬ್ರಾಹ್ಮಣರು ಸಕಾಶ ಕೊಟ್ಟರೆ
क्या नहीं कर सकती? सिर्फ इस शक्ति को मन से तन से इमर्ज करो. ಈ ಸೈಲೆನ್ಸಿನ ಶಕ್ತಿಯನ್ನ ಮನಸ್ಸಿನಿಂದ ತನುವಿನಿಂದ ಇಮರ್ಜ್ ಮಾಡ್ಕೊಳ್ಳಿ. एक सेकंड में मन के संकल्पों को एकाग्र कर लो. 1 ಸೆಕೆಂಡಿಗೆ ಮನಸ್ಸಿನ ಸಂಕಲ್ಪವನ್ನ ಏಕಾಗ್ರ ಮಾಡಿ. तो वायुमंडल में साइलेंस की शक्ति के प्रकंपन स्वतः फैलते रहेंगे. ಆದ್ರಿಂದ 1 ಸೆಕೆಂಡಲ್ಲಿ ಮನಸ್ಸಿನ ಸಂಕಲ್ಪವನ್ನ ಏಕಾಗ್ರ ಮಾಡಿದಾಗ ವಾಯುಮಂಡಲದಲ್ಲಿ ಮೌನದ ಶಕ್ತಿಯ ಪ್ರಕಂಪನ ಎಲ್ಲ ಕಡೆ ಹರಡ್ತದೆ. ಟೋಟಲಿ ಸಂಘಟನೆನೇ ಸೈಲೆನ್ಸಿನ ಶಕ್ತಿಯ ಪ್ರಯೋಗ ಮಾಡಿದ್ರೆ ಸಕಾಶ ಎಷ್ಟು ಪವರ್ಫುಲ್ ಇರ್ಬೋದು, ವಾಯುಮಂಡಲ ಹೆಂಗೆ ಚೇಂಜ್ ಆಗ್ಬೋದು. ಸೈಲೆನ್ಸಿನ ಶಕ್ತಿಯನ್ನ ಹರಡಿಸಿರಿ 1 ಸೆಕೆಂಡ್ ಅಲ್ಲಿ ಅನುಭವ ಮಾಡೋಣ. 1 सेकंड में साइलेंस. आत्मा ज्योति ಆತ್ಮನ ಒರಿಜಿನಲ್ ಸಂಸ್ಕಾರದಲ್ಲಿದ್ದೇನೆ. ಪವಿತ್ರ ಜ್ಯೋತಿ, ಶಾಂತಮಯ ಜ್ಯೋತಿ, ಡಬಲ್ ಲೈಟ್. ಒಂದೇ ಸೆಕೆಂಡಿಗೆ अभी अभी यहाँ अभी अभी वहाँ परमधाम डीप साइलेंस. डेड साइलेंस, स्वीट साइलेंस होम. निराकारी आत्म ज्योति ನನ್ನ ಪ್ರೀತಿಯ ಶಿವ ತಂದೆಯ ಸಮ್ಮುಖದಲ್ಲಿದ್ದೇನೆ. ಸರ್ವಶಕ್ತಿವಂತನ ಎದುರುಗಡೆ ಇದ್ದೇನೆ. ಪ್ರೀತಿಯ ಸಾಗರನ ಮಡಿಲಿನಲ್ಲಿದ್ದೇನೆ. ತಂದೆಯ ಸಂಘದಲ್ಲಿ ಪ್ರೀತಿಯ ಮಡಿಲಿನಲ್ಲಿ ಸರ್ವಶಕ್ತಿಗಳ ಕಿರಣದಲ್ಲಿ ನಾನು ಆತ್ಮ ಜ್ಯೋತಿ ನನ್ನ ಪ್ರೀತಿಯ ತಂದೆಯ ಸಂಘದಲ್ಲಿದ್ದೇನೆ.
sweet silence. Dead silence. Deep silence. ಶಬ್ದಾತೀತ ಲೋಕ. ಪರಮಧಾಮದಲ್ಲಿ ಪರಮ ಆತ್ಮನ ಸಂಗದಲ್ಲಿ ಪರಮ ಆನಂದದ ಅನುಭವದಲ್ಲಿದ್ದೇನೆ. ದೀರ್ಘಕಾಲ ತಂದೆಯ ಜೊತೆಗೇನೇ ಇದ್ದಾಗ ಆತ್ಮಜ್ಯೋತಿ ಪೀಸ್ಫುಲ್, ದೀರ್ಘಕಾಲ ಸರ್ವಶಕ್ತಿವಂತನ ಸಂಗದಲ್ಲಿದ್ದಾಗ ಆತ್ಮಜ್ಯೋತಿ ಪವರ್ಫುಲ್. ಶಾಂತಿಯ ಸಾಗರನ ಬಳಿಯಲ್ಲೇ ದೀರ್ಘಕಾಲ ಇದ್ದಾಗ ಆತ್ಮಜ್ಯೋತಿ ಪೀಸ್ಫುಲ್. ಸಮೀಪದಲ್ಲಿ ದೀರ್ಘಕಾಲ ಇದ್ದಾಗನೇ ಸಮಾನರಾಗ್ತೀವಿ. ಶಬ್ದಾತೀತ ಲೋಕ, ಸ್ವೀಟ್ ಸೈಲೆನ್ಸ್. ಬನ್ನಿ ಸಾಕಾರ ಜಗತ್ತಿಗೆ. ಆತ್ಮಜ್ಯೋತಿ ನಾನು ಭ್ರಕುಟಿ ಸಿಂಹಾಸನದಲ್ಲಿದ್ದೀನಿ. ಈಗ ಕರ್ಮ ಜಗತ್ತು, ಸೇವಾ ಜಗತ್ತು, ಸಂಬಂಧದ ಜಗತ್ತಿಗೆ ಹೊರಟಿದ್ದೀನಿ. ಇವತ್ತು ಯಾರ್ಯಾರ ಮುಖ ನೋಡ್ತೀವೋ ಆತ್ಮರೂಪನೇ ಕಾಣಬೇಕು. ಆತ್ಮದ ಒರಿಜಿನಲ್ ನೇಚರೇ ಕಾಣಬೇಕು. ಅವ್ರು ಹೆಂಗೆ ಬೇಕಾದ್ರೆ ಇರಲಿ, ನಮಗೆ ಒರಿಜಿನಲ್ ಸಂಸ್ಕಾರದ ಜೊತೆಗೇ ಕನೆಕ್ಷನ್. ಅವರೇನಾದ್ರು ಹೆಚ್ಚು ಕಡಿಮೆ ಮಾಡಿದರೆ ದಯೆ ಬರಬೇಕು. ಶುಭ ಭಾವನೆ, ಶುಭ ಕಾಮನೆ, ದಯೆ ಬರಬೇಕು. ಇವತ್ತು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನ ಪ್ರಯೋಗ ಶಾಲೆಯಲ್ಲಿ ಪ್ರಯೋಗ ಮಾಡೋಣ. इतनी कृपा हुई कि हम कृतकृत्य हो
इतनी कृपा हुई कि हम कृतकृत्य हो गए। प्रभु स्नेह से हमारे प्राण सिक्त हो गए। प्रभु स्नेह से हमारे प्राण सिक्त हो गए। शांति, ओम शांति, ओम शांति।